ಇವತ್ತು ನಮ್ಮ ಸ್ಟುಡಿಯೋಗೆ ಮುದ್ದಾದ ಮೂವರು ಮಹಾಲಕ್ಷ್ಮಿಯರನ್ನ ಕರ್ಕೊಂಡು ಬಂದಿದ್ದೇವೆ. ಹೇಗಿತ್ತು ಹಬ್ಬ ಎಲ್ಲ ಸೆಲೆಬ್ರೇಷನ್? ನಂಗೆ ಆಸೆ ಅದೆಲ್ಲ ಡೆಕೋರೇಟ್ ಮಾಡಬೇಕು, ತಿಂಡಿಗಳು ಮಾಡಬೇಕು, ನಾವು ರೆಡಿ ಆಗ್ಬೇಕು ಚಂದ. ನಮ್ಮ 3 ಜನದಲ್ಲಿ ಮಾಮ್ ಆಫ್ ದ ಗ್ರೂಪ್. ರಿಯಲ್ ಆಗಿ ಹೇಳಿ, ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತೀರಾ ನೀವು ಅಂತ? ಎಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ಅಡ್ಗೆ ಒಂದ್ಸಲ ಮಾಡ್ತೀಯಮ್ಮ? ಇವ್ರೇನೋ ವಿಲನ್ ಆಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ನೀವು ವಿಲನ್ ಬಿಟ್ಬಿಟ್ಟು ಟುಸ್ ಪಟಾಕಿ ತರ ವಿಲನ್ ಅಂತ ಇಲ್ಲ, ಯಾರೆಲ್ಲ ಬಂದ್ರು ಅವ್ರನ್ನ ಪಾಸಿಟಿವ್ ಮಾಡ್ಬಿಡ್ತೀವಿ. ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂತ ಕೇಳಿದ್ರೆ ಏನೇನ್ ಕೇಳ್ತೀರಾ ಅಂತ? ನನಗೆ ನಗಾಡ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು, ಇಷ್ಟೇ ಕೇಳೋದು. ಯಾವಾಗಲೂ ಕೆಲಸ ಮಾಡ್ಬೇಕು ನಾನು. ನಂಗೆ F1 ರೇಸ್ ಟಿಕೆಟ್ಸ್. ನಮಸ್ಕಾರ, ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾ. ಮೊದಲನೇದಾಗಿ ನ್ಯೂಸ್ 18 ಎಲ್ಲ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವಾ? ಸೊ ಅದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಮುದ್ದಾದ ಮೂವರು ಮಹಾಲಕ್ಷ್ಮಿಯರನ್ನ ಕರ್ಕೊಂಡು ಬಂದಿದ್ದೇವೆ. ಸೊ ಅವ್ರನ್ನ ನೀವು ದಿನ ನೋಡ್ತಾನೆ ಇರ್ತೀರಾ. ನಂದ ಗೋಕುಲದಿಂದ ಈಗ ಮಿಸ್ ಆಗಿ ನಮ್ಮ ನ್ಯೂಸ್ 18 ಗೋಕುಲಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಂದ ಗೋಕುಲದ ನಂದ ಮತ್ತು ಗಿರಿಜಾರವರ ಮೂವರು ಸೊಸೆಯಂದ್ರು ಇವತ್ತು ನನ್ನ ಜೊತೆ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಸೊ ಮೊದಲನೇದಾಗಿ ವೆಲ್ಕಮ್ ಮಾಡ್ತಿದ್ದೀನಿ ಅಮೂಲ್ಯ ಅವರನ್ನ. ಅಮೂಲ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೆಲೋ ಎವ್ರಿಬಡಿ. ಸೊ ಮೀನಮ್ಮ ಅವರು ಕೂಡ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ನಾವು ಅನ್ಕೊಂಡ್ವು ಮೀನಾ ಅವ್ರಿಗೆ ಹಾಗೆ ಅಮೂಲ್ಯ ಅವರಿಗೆ ಪಾರ್ಟಿ ಕೊಡಿಸ್ತಾರೆ, ಮಸಾಲ್ ಪುರಿ ಅಥವಾ ಪಾನಿಪುರಿ ಪಾರ್ಟಿ ಕೊಡಿಸ್ಕೊಂಡು ಎಲ್ಲೋ ಇರ್ತಾರೆ ಅಂತ ಹೇಳಿದ್ರೆ ಸದ್ಯಪ್ಪ ಪ್ರಿಯಾ ಅವರು ಕೂಡ ಬಂದ್ಬಿಟ್ಟಿದ್ದಾರೆ ಇವತ್ತು ಅವ್ರ ಜೊತೆಗೆ. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದೀನಿ. ಪ್ರಿಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ 3 ಜನನು? ಹಬ್ಬ ಎಲ್ಲ ಆಯ್ತಾ ಸೆಲೆಬ್ರೇಷನ್? ಸಕ್ಕತ್ತಾಗಿದ್ದೀವಿ. ಹಬ್ಬ ನಡೀತಾ ಇದೆ. ಮದ್ವೆ ಎಲ್ಲ ಆಯ್ತಾ? ನಿಮ್ಮ ಅತ್ತೆ ಮಾವಂದು ಮದ್ವೆ ಎಲ್ಲ ಮಾಡಿಸಿ ಸೊಸಿ ಅಂದ್ರು ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀರಾ. ಸೊ ಹೇಗಿದೆ? ತಗೊಂಡ್ಬಿಟ್ಟಿದ್ವಿ, ದೊಡ್ಡ ಜವಾಬ್ದಾರಿ ಅಲ್ಲ? ಎಸ್, ಎಲ್ಲ ಎಷ್ಟು ಅಂದ್ರೆ ಅವ್ರಿಗೆ ಅಪ್ಪ ಅಮ್ಮನ ತರ ಜವಾಬ್ದಾರಿ ತಗೊಂಡು ಎಲ್ಲ ಶಾಸ್ತ್ರಗಳು ಮಾಡ್ಕೊಂಡು ಚೆನ್ನಾಗಿತ್ತು, ಮುಗಿಸಿದ್ವಿ. ಓಕೆ. ಸೊ ಪ್ರಿಯಾ ಅವರೇ, ಹೇಗಿದ್ದೀರಾ? ಸ್ವಲ್ಪ ಟೆನ್ಷನ್ ಇವಾಗ ಕಮ್ಮಿ ಆಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ನನಗಿರೋ ಟೆನ್ಷನ್ ಏನಂದ್ರೆ ಆ ಟೈಮಿಗೆ ಕಮ್ಮಿ ಆಗತ್ತೆ, ಮತ್ತೆ ಅವಾಗ ಬರ್ತಾನೆ ಇರುತ್ತೆ. ಅವಾಗ ಇವರಿಬ್ರಲ್ಲಿ ಯಾರು ನಿಮಗೆ ಜಾಸ್ತಿ ಟೆನ್ಷನ್ ಕೊಡೋದು ಹೇಳಿ? ನಂಗೆ ಆಕ್ಚುಲಿ ಮೀನಮ್ಮ ನೋಡಿದ್ರೆ ಜಾಸ್ತಿ ಭಯ ಅನ್ಸುತ್ತೆ, ಆದ್ರೆ ಇಂಡೈರೆಕ್ಟ್ ಆಗಿ ಅದನ್ನೆಲ್ಲ ಹೇಳ್ಕೊಡೋದು ಅಮ್ಮನೇ ಅನ್ಸುತ್ತೆ. ಯಾಕಂದ್ರೆ ಇಬ್ರು ತುಂಬಾ ಸೆನ್ಸಿಟಿವ್ ಇದಾರೆ. ಆಯ್ತಾ ಅಕ್ಕ, ನಂಗೇನೋ ಡೌಟ್ ಬರ್ತಿದೆ ಅಂತ ಅವಳೇ ಎತ್ಕೊಡೋದು ಫಸ್ಟ್. ಹಾಗಾಗಿ ಇಬ್ರು ನೋಡಿದ್ರು ಭಯ ಆಗುತ್ತೆ ನಂಗೆ. ಪಾಪ ಮುಗ್ದೆ ಅಲ್ಲ ಪ್ರಿಯಾ ಅವರು? ಪ್ರಿಯಾ ಮುಗ್ದೆನಾ? ಆಕ್ಚುಲಿ ಹೌದು ಪಾಪ. ಬಟ್ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಡೈವರ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ಸ್ವಂತ ಬುದ್ಧಿನೇ ಇಲ್ಲ. ಯಾವ ತರ ಇತ್ತು? ಹೋಗ್ಲಿದ್ದ ಬೈದಿದ್ದ ಓಕೆ. ಈಗ ಯಾಕಂದ್ರೆ ಫ್ರೆಂಡ್ಸ್ ಆಗಿದೀವಿ 3 ಜನ. ಸೊ ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲ ನಾನು ಹೂ ಅಂತ ಹೇಳ್ತೀನಿ. ಹಿಂಗೆ ಇರ್ತೀರಾ ಅಲ್ವಾ 3 ಜನನು? ಆಮೇಲೆ ಟ್ವಿಸ್ಟ್ ಏನೂ ಇರಲ್ಲ ತಾನೇ. ಆಮೇಲೆ ನೀವ್ ನೋಡ್ಬೇಕು ಅಲ್ಲ, ಅದೇ ಅನ್ಕೊಂಡ್ವು. ಇವಾಗ ನಂದ ಗೋಕುಲ ಇಷ್ಟು ಚೆನ್ನಾಗಿದೆ, ಇಬ್ರು ಸೊಸೆದಿರು ಬಂದಿದ್ದಾರೆ, ನೆಕ್ಸ್ಟ್ ಏನಪ್ಪಾ ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ನಮ್ಮ ಪ್ರಿಯಾ ಅವ್ರು ಬಂದ್ರು. ಇವ್ರೇನೋ ವಿಲನ್ ಆಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ನೀವು ವಿಲನ್ ಬಿಟ್ಬಿಟ್ಟು ಟುಸ್ ಪಟಾಕಿ ತರ ವಿಲನ್ ಅಂತ ಇಲ್ಲ, ಯಾರೆಲ್ಲ ಬಂದ್ರು ಅವ್ರನ್ನ ಪಾಸಿಟಿವ್ ಮಾಡ್ಬಿಡ್ತೀವಿ ಅಲ್ವಾ? ನನಗೆ ಗೊತ್ತಾಯ್ತು ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ. ನಿಮ್ಮ ಅಪ್ಪ ಅವರೇ ವಿಲನ್ ಇರ್ಬೇಕಾದ್ರೆ ಬೇರೆಯವ್ರನ್ನೆಲ್ಲಾರು ವಿಲನ್ ಆಗೋದಕ್ಕೆ ಬಿಡ್ತೀರಾ ನೀವು ಅಲ್ವಾ? ಅವ್ರನ್ನ ಒಳ್ಳೆ ಮಾಡಕ್ಕಾಗಿಲ್ಲಲ್ಲ ನಿಮ್ಗೆ? ಹೌದು, ಯಾವಾಗ ಒಳ್ಳೆಯವ್ರು ಮಾಡ್ತೀರಾ ಅವ್ರನ್ನ? ಅದು ಸೀರಿಯಲ್ ಮುಗ್ದೋಗ್ಬಿಡುತ್ತೆ. ಓ ಹಂಗೆ, ಅಲ್ಲಿವರೆಗೂ ನೀವು ಮಾಡಲ್ಲ. ಓಕೆ. ಸೊ ಹೇಳಿ, ಹಬ್ಬ ಎಲ್ಲ ಆಯ್ತಾ? ಹೇಗಿದೆ ಹಬ್ಬ? ಮನೆಯಲ್ಲಿ ಹೇಗಿತ್ತು ಹಬ್ಬ ಎಲ್ಲ ಸೆಲೆಬ್ರೇಷನ್? ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹಬ್ಬ ಅಂತ ಶುರು ಆದ್ರೇನೆ 1 ವಾರದಿಂದ ಪ್ರಿಪ್ರೇಷನ್ ಮಾಡ್ಬೇಕು. ಶಾಪಿಂಗ್ ಹೋಗ್ಬೇಕು, ದೇವ್ರಿಗೆ ಸೀರೆ ತರಬೇಕು, ರಿಟರ್ನ್ ಗಿಫ್ಟ್ಸ್ ರೆಡಿ ಮಾಡಬೇಕು, ನಾವು ರೆಡಿ ಆಗ್ಬೇಕು ಚಂದ. ಎಲ್ಲ ಟೆನ್ಷನ್ ಶೂಟ್ ಮಧ್ಯೆ ಹೆಕ್ಟಿಕ್ ಶೂಟು ಬ್ಯಾಕ್ ಟು ಬ್ಯಾಕ್ ಇತ್ತು. ನಮ್ಗೆ ಈಗ ಒಂದು ಸ್ವಲ್ಪ ದಿನ ಹಿಂದೆಯಿಂದ ರಜಾ ಸಿಕ್ಕಿದ್ದು. ಸೊ ಎಲ್ಲ ಲಾಸ್ಟ್ ಮಿನಿಟಲ್ಲಿ. ಸೊ ಒಟ್ಟು ಹಬ್ಬ ಅಂತ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ. ಪ್ರಿಯಾ ಅವರೇ, ಈಗ ನಾವು ಅವಾಗಲೇ ಮಾತಾಡ್ಕೊಳ್ತಿದ್ವು, ಈಗ ಅಮೂಲ್ಯನಿಗೆ ತುಂಬ ಈಸಿ ಆಗುತ್ತೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡೋದು. ಸೊ ನಿಮ್ಮಿಬ್ರಿಗೆ
ನೀವೇ ಮನೆಯಲ್ಲಿ ಲಕ್ಷ್ಮಿನ ಕೂರ್ಸೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಇಷ್ಟಪಟ್ಟು ಮಾಡ್ತೀರಾ ಅಂತ? ನನಗೆ ಮುಂಚೆಯಿಂದನೂ ಇದೆಲ್ಲ ತುಂಬ ಇಷ್ಟ, ಸೆಲೆಬ್ರೇಟ್ ಮಾಡಬೇಕು ಹಬ್ಬ ಎಲ್ಲ ಅಂದರೆ ನಂಗೆ ಓವರ್ ಎನರ್ಜಿ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಅಂದರೆ ಇನ್ನೊಂದೇನಂದರೆ ನಾನೇ ಮಾಡಬೇಕು. ಸೊ ನಂಗೆ ಯಾರಾದರೂ ಹೆಲ್ಪ್ ಬಂದರೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ರೆ ಸಾಕು, ಎಲ್ಲ ನಾನೇ ಮಾಡಬೇಕು. ನಂಗೆ ಆಸೆ ಅದೆಲ್ಲ ಡೆಕೋರೇಟ್ ಮಾಡಬೇಕು, ತಿಂಡಿಗಳು ಮಾಡಬೇಕು, ಅಡುಗೆ ಮಾಡಬೇಕು. ಆಮೇಲೆ ನಂಗೆ ಇನ್ನೊಂದು ಬೇಸಿಕಲಿ ಒಂದು ಹುಚ್ಚೇನು ಅಂದರೆ ಸೀರೆ ಉಟ್ಕೊಂಡು ಅಡುಗೆ ಮಾಡಬೇಕು. ಅದೊಂದು ಪ್ರಿಯಾಕ್ಕಿಂತನೂ ನಮ್ಮ 3 ಜನದಲ್ಲಿ ಮಾಮ್ ಆಫ್ ದ ಗ್ರೂಪ್ ಆಯ್ತಾ. ಇನ್ಕ್ಲೂಡಿಂಗ್ ಅವ್ರು ರೆಡಿಯಾಗಿ ಎಲ್ಲ ಆಗೋದ್ಕಿಂತನೂ ನಮ್ಮನ್ನ ರೆಡಿ ಮಾಡಿರ್ತಾರೆ. ಶೂಟಿಂಗ್ ಇಂದ ಲೇಟಾಗಿ ಬಂದ್ರು, ಇವತ್ತು ನಾನು ಅಡುಗೆ ಮಾಡ್ತೀನಿ ಮನೆಗೆ ಬಂದ್ಬಿಡಿ ಅಂತ ಆ ಥರ. ಅದು 15 ಮಿನಿಟ್ಸಲ್ಲಿ ಅಡುಗೆನೂ ಮಾಡಿಟ್ಟಿರ್ತಾರೆ. ಏನ್ ಚೆನ್ನಾಗಿ ಮಾಡ್ತಾರೆ ಅಡುಗೆ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾದ್ರೆ ಸೀರಿಯಲ್ ಅಲ್ಲಿ ಯಾವ ತರ ಯಾವಾಗ್ಲೂ ಅಡ್ಗೆ ಮನೆಯಲ್ಲಿ ಇರ್ತಾರ ಅದೇ ತರನೇ ಸೇಮ್ ಪ್ರಿಯಾಕ್ಕಂಗೆ ಎಲ್ಲ ಮಾಡ್ಬೇಕು, ಎಲ್ಲ ನಾನೇ ಮಾಡ್ಬೇಕು ಇರುತ್ತಲ್ಲ, ಸೇಮ್ ಅದೇ ತರ. ನಂಗೆ ಇಷ್ಟ ಅದು. ಎಸ್ಪೆಷಲಿ ಹಬ್ಬಗಳು ಅಂದರೆ ರೆಡಿ ಆಗೋದು ಇಷ್ಟ. ಪೂಜೆ ಮಾಡಬೇಕು, ಫುಲ್ಲು ಹೂವು ಎಲ್ಲ ಮುಡ್ಕೋಬೇಕು, ಬಳೆ ಹಾಕೋಬೇಕು, ಅದೆಲ್ಲ ತುಂಬ ಇಷ್ಟ. ಸೊ ಹಂಗಾಗಿ ಈ ಶ್ರಾವಣ ಎಲ್ಲ ಬಂತು ಅಂದರೆ ನನಗೆ ಫುಲ್ ಎನರ್ಜಿ ಬಂದ್ಬಿಟ್ಟಿರುತ್ತೆ. ಸೊ ಇವಾಗ ನಂದ ಗೋಕುಲದಲ್ಲಿ ಆಯ್ತಾ ವರಮಹಾಲಕ್ಷ್ಮಿ ಹಬ್ಬ? ಆಯ್ತಾ? ಯಾರು ಸೀರೆ ಉಡ್ಸಿದ್ರಿ ದೇವ್ರಿಗೆ, ಯಾರು ಅಲಂಕಾರ ಮಾಡಿದ್ರಿ, ಸೊ ಯಾರು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲಾನು ಮಾಡಿದ್ರಿ? ಒಬ್ಬೊಬ್ರು ಒಂದೊಂದು ಮಧ್ಯಸ್ಥಿಕೆ ತಗೊಂಡಿರ್ತೀರಾ, ಬಟ್ ಗಿರಿಜಾ ಅವರು ಪಾಪ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ. ಈಗ ನೀವು 3 ಜನ ಬಂದ್ಮೇಲಿಂದ ಎಲ್ಲ ಸೇರೆ ಮಾಡ್ತೀವಿ. ಸೇರೆ ಮಾಡ್ತೀರಾ? ನಾನೇ ಮಾಡ್ತೀನಿ ಎಲ್ಲದಕ್ಕೂ ಅಂತ ಮುಂದೆ ಹೋಗ್ತಿದೆ ಅಲ್ವಾ. ಸೊ ಇವಾಗ ಬುದ್ಧಿ ಬಂದಿದೆ, ಎಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಬೈತಾರೆ ಅಂತ ಎಲ್ಲ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಶೇರ್ ಮಾಡ್ಕೊಂಡು ಮಾಡಿದ್ರಿ. ಓಕೆ. ಸೊ ಇನ್ನೇನು ನಂದ ಗೋಕುಲದಲ್ಲಿ ಇನ್ನೊಂದು ಮದುವೆಗೂ ಕೂಡ ತಯಾರಿ ಆಗ್ತಾ ಇದೆ. ಸೊ ನಮ್ಮ ಅಮೂಲ್ಯ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಪಾಪ ವಿಷಯ ಅಲ್ವಾ ಅಮೂಲ್ಯ? ರಕ್ಷನ್ ಮದ್ವೆ ಮಾಡ್ಬೇಕು ಅಂತ ಅಲ್ವಾ? ನೀವ್ ಈ ಕಡೆ ಬಂದ್ರೆ ಅವ್ರನ್ನ ಆ ಕಡೆ ಕಳಿಸ್ತೀರಾ, ಏನೋ ಒಂದು ಹಿಂಟ್ ಅಂತ ಕೊಟ್ಬಿಟ್ಟಿದ್ದೀರಾ. ಈಗ ರಿಯಲ್ ಆಗಿ ಹೇಳಿ, ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತೀರಾ ನೀವು ಅಂತ? ನಿಜ ಕೆಲಸ ಮಾಡ್ತೀರಾ? ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲ, ಆಫ್ ಸ್ಕ್ರೀನ್ ಏನೇನ್ ಕೆಲಸ ಮಾಡ್ತೀರಾ? ಎಲ್ಲ ಕೆಲಸ ಮಾಡ್ತೀನಿ. ಇಲ್ಲ ಎಲ್ಲ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ಅಡುಗೆ ಒಂದ್ಸಲ ಮಾಡ್ತೀಯಮ್ಮ? ಏನ್ ಕೆಲಸ ಮಾಡ್ತೀರಾ? ಏನ್ ತುಂಬಾ ನೀವು ಇಷ್ಟಪಟ್ಟು ಮಾಡೋ ಕೆಲಸ? ಅಡುಗೆ ಮಾಡ್ತೀನಿ. ಓಕೆ, ತಿನ್ನೋದು ಮಾಡ್ತಾಳೆ, ಅಡುಗೆ ಮಾಡ್ತಾಳೆ. ಏನ್ ಮಾಡ್ತೀರಾ ಅಡುಗೆ? ಎಲ್ಲ ಅಡುಗೆ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ವೆಜ್ ನಾನ್ ವೆಜ್ ಎರಡೂ ಮಾಡ್ತಾಳೆ. ನಾನು 1-2 ಜೊತೆ ಅವಳು ಅಡುಗೆ ಮಾಡ್ಬೇಕಾದ್ರೆ ಅವ್ರ ಮಮ್ಮಿ ಲೈನಲ್ಲಿ ಇರ್ಬೇಕು ಫೋನಲ್ಲಿ, ಮಮ್ಮಿ ಎಷ್ಟು ಸ್ಪೂನ್ ಹಾಕ್ಬೇಕು ಅಷ್ಟಾದ್ರೆ ಸಾಕಮ್ಮ ಅಂತ ಹೊಸ ಡಿಫ್ರೆಂಟ್. ಈಗ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸತಿ ಹೋದಾಗ ಅವಳೇ ಫುಲ್ ನಾನ್ ವೆಜ್ ಎಲ್ಲ ಕುಕ್ ಮಾಡಿ. ನೀವು ಬರೋ ಅಷ್ಟ್ರಲ್ಲಿ ಮಾಡಿದ್ಲಾ? ಇಲ್ಲ ನನ್ನ ಎದುರುಗಡೆನೆ ಮಾಡಿದ್ಲು. ಅಂದ್ರೆ ಮುಂಚೆನೆ ಕೇಳ್ಕೊಂಡಿರ್ತಾಳೆ. ಅದು ಗೊತ್ತಿಲ್ಲ ನಂಗೆ, ಬಟ್ ಮಾಡಿದ್ರೆ ಅಷ್ಟೆಲ್ಲ ಆದ್ರೂ ಮೀನಮ್ಮಂಗೂ ಅಡ್ಗೆಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀನಿ. ಕ್ವಾಟ್ಲೆ ಕಿಚನ್ ಅಲ್ಲೆಲ್ಲ. ಓ, ಕ್ವಾಟ್ಲೆ ಕಿಚನ್ ಅಲ್ಲಿ ಹಿಂದಿನ ದಿನ ಎಲ್ಲ ಪ್ರೊಸೆಸ್ ಆಗ್ತಾ ಇರುತ್ತೆ. ತಿಂದ್ಬಿಟ್ಟು ಹೇಳೋದು, ನೋಡಿ ಅಲ್ಲಿ ತಿಂದ್ಬಿಟ್ಟು ಹೇಳೋದು ಚೆನ್ನಾಗಿದ್ಯಾ, ಇದು ಇದ್ರಲ್ಲಿ ಏನ್ ಚೇಂಜಸ್ ಮಾಡ್ಬೇಕು ಅಂತ ಹೇಳ, ಅದೇ ಹೆಲ್ಪ್ ಅಷ್ಟೇನಾ? 10 ಡಿಶಸ್ ಏನೋ ಮಾಡಿದೆ ಕ್ವಾಟ್ಲೆ ಕಿಚನ್ ಅಲ್ಲಿ. ಒಂದು ಡಿಶ್ಗೆ ಮಾತ್ರ ಇವಳು ಮತ್ತೆ ನಮ್ ಸೀರಿಯಲ್ ರಕ್ಷಾ ಇದ್ದಾಳಲ್ಲ, ಅವ್ರಿಬ್ರು ಬಂದಿದ್ದು. ಇನ್ ಟೇಸ್ಟ್ ನೋಡ್ಲಿಲ್ಲ ಅಲ್ಲ? ನಾನು ನೋಡ್ದೆ, ನಾನು 2-3 ಬಂದಿದ್ದೀನಿ. ಇವ್ರು ನೋಡಿದ್ದಾರೆ. ಬರೀ ನಂದ ಗೋಕುಲ ಸೆಟ್ ಅಲ್ಲಿ ಅಷ್ಟೇ ಅಲ್ಲ, ಶೂಟಿಂಗ್ ಸೀರಿಯಲ್ ಶುರುವಾದಾಗಿಂದನೂ ಕೂಡ ನೀವ್ ಯಾವಾಗ್ಲೂನು ಹಿಂಗೆ ಇರ್ತೀರಾ? ಅಕ್ಕ ಅಕ್ಕ ನಾ ಅಮ್ಮು ಅಂತಾನೆ ಕರೆಯೋದು, ಇವಳು ಮೀನಮ್ಮ ಅಂತಾನೆ ಕರೀತಾಳೆ, ನಾನು ಇವ್ರನ್ನ ಅಕ್ಕ ಅಂತಾನೆ ಅಕ್ಕ ಅಂತಾನೆ ಕರೀತಾಳೆ. ಓಕೆ, ಏನೇ ಹೇಳಿ ಅಷ್ಟು ಸೀರಿಯಸ್ ಆಗಿದ್ದ ಮಾವನ್ನ ಬದಲಾಯಿಸ್ಬಿಟ್ರಲ್ಲ ನೀವು 3 ಜನ, ಅದು ಗ್ರೇಟ್ ಅನ್ಸುತ್ತೆ. ನಂದ ಗೋಕುಲ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮೆಲ್ರಿಗೂ ನೆನಪಾಗೋದು ಹಳೆಯ ನಂದ ಗೋಕುಲ ಸೀರಿಯಲ್ ಅಲ್ಲಿ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರು ಒಟ್ಟಿಗೆ ನಡೆಸಿದಂಥದ್ದು, ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸೀರಿಯಲ್ ಆಗಿತ್ತು. ಸೊ ಈಗ ಬರ್ತಿರುವಂತ ನಂದ ಗೋಕುಲ ಯಾವ ರೀತಿ ಇರುತ್ತೆ, ಯಾವ ಕತೆ ಹೇಳಕ್ ಬರ್ತಾರೆ, ಆಬ್ವಿಯಸ್ಲಿ ಅದೊಂದು ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೆ ತಕ್ಕಂತೆ ಅಂದ್ರೆ ಆ ಒಂದು ಸೀರಿಯಲ್ ಯಾವ ರೀತಿ ಹೆಸರು ಮಾಡಿತ್ತೋ ಅದಕ್ಕೆ ತಕ್ಕಂಗೆ ಹೋಗ್ತಾ ಇದೆ. ಸೊ ಎಷ್ಟು ಖುಷಿ ಅನ್ಸುತ್ತೆ ಇದ್ರ? ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ. ಅಂದ್ರೆ ಈಗ ರೀಸೆಂಟ್ ಟೈಮ್ಸಲ್ಲಿ ನಾನು ಕಮೆಂಟ್ಸ್ ಎಲ್ಲ ನೋಡೋಕೆ ಶುರು ಮಾಡಿದ್ದೀನಿ. ನಂದ ಗೋಕುಲ ಹೆಸರು ತಕ್ಕನಾಗಿ ಕತೆ ಹೋಗ್ತಾ ಇದೆ. ಫ್ಯಾಮಿಲಿ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೀರಾ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಯಾರೇ ತಪ್ಪು ಮಾಡಿದ್ರು ಅದನ್ನ ಮುಚ್ಚಾಕೊಂಡು ನೆಕ್ಸ್ಟ್ ಅವ್ರು ನಮ್ಮ ಒಳ್ಳೆತನದಿಂದ ಅವರು ಚೇಂಜ್ ಆಗ್ತಿದ್ದಾರೆ. ಸೊ ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲೀಸೇ ಕಮ್ಮಿ ಇದೆ ಅಲ್ಲ. ಹೌದು.
ಸೊ ನೋಡಿ ಅಯ್ಯೋ ಹಿಂಗಿರ್ಬೇಕು ಕಮೆಂಟ್ಸಲ್ಲಿ ಅಯ್ಯೋ ನನಗೂ ಈಗ ನೋಡಿ ನಮ್ಮ ಫ್ಯಾಮಿಲಿ ಮೇಲೆ ನನಗೆ ಜಾಸ್ತಿ ಲವ್ ಆಗ್ತಿದೆ ಅಂತ ಕಮೆಂಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಖುಷಿ ಆಗುತ್ತೆ ಈ ಥರ ಮೆಸೇಜಸ್ ಕೊಡ್ತಾ ಇದ್ದೀವಿ. ಸೊಸೆ ಅಂದ್ರು ಇಷ್ಟು ಅನ್ಯೋನ್ಯವಾಗಿರೋವಂಥದ್ದು, ಸೊ ಎಲ್ಲದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮೇ ಬಿ ಒಂದ್ ರೀಸನ್ ಅಂದ್ರೆ ಆಫ್ ಸ್ಕ್ರೀನು ಒಬ್ರನ್ನೊಬ್ರು ಯಾರು ಬಿಟ್ಕೊಡಲ್ಲ. ಅಲ್ಲಿ ಮೇ ಬಿ ನಾನು ಬೇರೆ ಸೆಟ್ಟಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಅಂದ್ರೆ ಇನ್ನೂ ವರ್ಕ್ ಮಾಡಿಲ್ವಲ್ಲ, ಬಟ್ ಒಂದು ಡೈರೆಕ್ಟರ್ ಇಂದ ಹಿಡಿದು ಎಲ್ಲ ಆರ್ಟಿಸ್ಟ್ ಎಲ್ರು ಒಬ್ರಿಗೆ ಏನಾರ ಆದ್ರೆ ಎಲ್ಲರೂ ಇರ್ತಾರೆ. ಲೈಕ್ ಅದಕ್ಕೋಸ್ಕರ ನಂದ ಗೋಕುಲ ಆನ್ ಸ್ಕ್ರೀನ್ ಹೆಂಗಿದೆ, ಆಫ್ ಸ್ಕ್ರೀನ್ ಹಂಗೆ ಇದೆ. ನಿಮ್ಮವರೆಗೂ ಒಂದು ಪ್ರಶ್ನೆ, ಸಡನ್ ಆಗಿ ಏನಾದ್ರು ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂತ ಕೇಳಿದ್ರೆ ಏನೇನ್ ಕೇಳ್ತೀರಾ ಅಂತ? ಸಡನ್ ಆಗಿ ಹಿಂಗೆ ಕೇಳಿದ್ರೆ ನನಗೆ ಏನೋ ಇರುತ್ತೆ ಥಾಟ್, ಬಟ್ ಸಡನ್ ಆಗಿ ಹಿಂಗೆ ಬಂದು ಕೇಳಿ ಆಬ್ವಿಯಸ್ಲಿ ಒಂದು ಕೇಳಕ್ಕಾಗಲ್ಲ ಅಲ್ವಾ, ಅಟ್ಲೀಸ್ಟ್ ಎರಡಾದ್ರೂ ಕೇಳ್ಬೋದಲ್ವಾ, ಏನೇನ್ ಕೇಳ್ಬೋದು ಅಂತ ಹೇಳಿ. ಎರಡು ಅದ್ ನೋಡಿ ತಲೆಗೆ ಬರೋದಿಲ್ಲ. ಇವ್ರು ನೋಡಿ ಯೋಚನೆ ಮಾಡ್ತಾ ಇದಾರೆ. ಅವ್ರಿಗೆ ಟೈಮ್ ಸಿಕ್ತು ಇವಾಗ ಯೋಚನೆ ಮಾಡೋದಕ್ಕೆ. ಅವ್ರು ರೆಡಿ ಇದಾರೆ ಅಲ್ವಾ? ಆನ್ಸರ್ ಇದೆ ಎರಡು ಅಂತ. ಎರಡು. ಏನ್ ಕೇಳ್ತೀರಾ? ಒಂದು ನಾನು ಈಗಲೂ ಅಂದ್ರೆ ನಾರ್ಮಲ್ ಆಗಿ ದೇವ್ರ ಹತ್ರ ಹೋದ್ರೆ ನಾನು ಹಿಂಗೆ ನಾನು ಕೇಳೋದೇನಂದ್ರೆ ನಾನು ಏನೆಲ್ಲ ಮಾಡ್ತೀನಿ ಅದಕ್ಕೆ ನಂಗೆ ಲೈಕ್ ಡಿಸ್ಟ್ರಾಕ್ಟ್ ಆಗ್ದಿಲ್ದಂಗೆ ನೋಡ್ಕೋ. ಸೊ ಐ ಆಲ್ವೇಸ್ ಬಿಲೀವ್ ದಟ್ ನಾನು ಎಷ್ಟು ಹಾರ್ಡ್ ವರ್ಕ್ ಆಗ್ತೀನಿ ಅಷ್ಟು ಸಿಗುತ್ತೆ ಅಂತ. ಸೊ ನಾನು ಡಿಸ್ಟ್ರಾಕ್ಟ್ ಆಗ್ದಿಲ್ದಂಗೆ, ಯಾರು ನನಗೆ ಡಿಸ್ಟ್ರಾಕ್ಟ್ ಮಾಡ್ದಿಲ್ದಂಗೆ ಅಷ್ಟು ನಂಗೆ ಶಕ್ತಿ ಕೊಡು ಅಂತ. ಸೆಕೆಂಡ್ ಕೇಳಿದ್ರಲ್ವಾ, ಸೊ ನನ್ನ ಫೇವ್ರೆಟ್ ಕಾರು. ಕಾರು. ಇವು ಎಂತ ಅಂದ್ರೆ ನಮ್ ಜನರೇಷನ್ ಅಲ್ಲ ಇವಳು. ಇವಳು ಮಾತು ಕೇಳಿದ್ರೆ ನಾನು ದಡ್ಡಿ ತರ ಕೂತಿರ್ಬೇಕು ಇವಳನ್ನ ನೋಡ್ಕೊಂಡು ಏನ್ ಮಾತಾಡ್ತಿದ್ದಾಳೆ ಅಂತ. ಅವ್ರಿಗೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗ್ ತಲೆ ಮೇಲೆ ಪಾಸ್ ಆಗ್ತಾ ಇರುತ್ತೆ ಎಲ್ಲ. ಇನ್ನೊಂದು ಹೇಳ ಮಾಡ್ಬೇಡ. ನಂಗೆ ಇದು F1 ರೇಸ್ದು ಟಿಕೆಟ್ಸ್ ಬೇಕು. ಆ ಕ್ರೇಜ್ ಇದೆಯಾ ನಿಮ್ಗೆ? ನೀವ್ ಹೇಳ್ದಂಗೆ ಇವ್ರದ್ದು ಜನರೇಷನ್ನೇ ಬೇರೆ ಅಲ್ವಾ? ಹೌದು. ನೀವು? ನಾನು ತುಂಬಾ ಸಿಂಪಲ್. ನಾನು ಹಿಂಗೆ ನಗಾಡ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು ಇಷ್ಟೇ ಕೇಳೋದು. ಓಕೆ. ಖುಷಿಯಾಗಿರ್ಬೇಕು ಅಂದ್ರೆ ದೇವ್ರಿಗೆ ಗೊತ್ತಾಗುತ್ತೆ ಖುಷಿಯಾಗಿರ್ಬೇಕಂದ್ರೆ ಇವಳಿಗೆ ಏನ್ ಬೇಕು ಅಂತ. ಖುಷಿಯಾಗಿ ನಗಾಡ್ಕೊಂಡಿರ್ಬೇಕು ಆ ಥರ ಅಷ್ಟೇ 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 ಸಾಕು ಸದ್ಯಕ್ಕೆ. ಪ್ರಿಯಾ ಅವರು? ನನಗೆ ಯಾವಾಗಲೂ ಕೆಲಸ ಮಾಡ್ಬೇಕು ನಾನು. ನಂಗೆ ಅದೊಂದು ಆಸೆ. ಅಂದರೆ ನನಗೆ ಸಡನ್ನಾಗಿ ಎಲ್ಲಿಂದನೋ ದುಡ್ಡು ಬಂದುಬಿಡುತ್ತೆ ಆ ಥರ ಎಲ್ಲ ನನಗೆ ಏನೂ ಆಸೆ ಇಲ್ಲ. ನಾನು ಕೆಲಸ ಮಾಡಬೇಕು. ನಾನು ಕೆಲಸ ಮಾಡಿದ್ದಕ್ಕೆ ತಕ್ಕನಾಗೆ ನನಗೆ ಎಷ್ಟು ದುಡ್ಡು ಬರಬೇಕು ಅಷ್ಟು ಬಂದರೆ ಸಾಕು. ನನಗೆ ಅದಕ್ಕಿಂತ ಜಾಸ್ತಿ ಆಸೆ ಇಲ್ಲ. ಬಟ್ ನಾನು ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ನನಗೆ ಕೆಲಸ ಮಾಡಬೇಕು, ದುಡಿಬೇಕು, ಖುಷಿಯಾಗಿರ್ಬೇಕು. ಕೆಲಸ ಇಲ್ಲ ಅಂದ್ರೇ ಮೈಂಡ್ ಎಂಟಿ ಆಗತ್ತೆ, ಆವಾಗಲೇ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕೆಲಸ ಮಾಡ್ತಾ ಇದ್ರೆ ಆಕ್ಟಿವ್ ಆಗಿರ್ತೀವಿ. ಸೊ ದುಡ್ಡು ಹಾಗೆ ನನ್ನ ಶ್ರಮಕ್ಕೆ ತಕ್ಕಂಗೆ ದುಡ್ಡು ಕೊಟ್ಟರೆ ಸಾಕು, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ? 3 ಜನ ಥಾಟು ಸೇಮ್ ಇದೆ. ನಾವು 3 ಜನ 2 ಬಾಂಡ್ಸ್. ಹೌದು. ಅಂದ್ರೆ 2020 ಲೈಕ್ ಆಗಸ್ಟ್ 20, ಅಕ್ಟೋಬರ್ 20, ಜಾನ್ 20. ಹೌದಾ? 2020 ಅದಕ್ಕೆ ಮತ್ತೆ ಹೋದ ವರ್ಷ ಕರೆಕ್ಟಾಗಿ IPL ನಮ್ಮ RCB ವಿನ್ ಆಗಿದ್ದು ಅವಾಗಲೇ ಅಲ್ವಾ ಸೀರಿಯಲ್ ಶುರುವಾಗಿದ್ದು? ಅದಕ್ಕೆ ಮತ್ತೆ ನಿಮ್ಮ ನೋಡೋಣ ವಿನ್ ಆಗಿದೆ. T20. ಓಕೆ. ಇವಾಗ ಲಕ್ಷ್ಮಿ ಅಷ್ಟೇ ಲಕ್ಷ್ಮಿಯರು ಅಂತ ಹೇಳ್ತೀವಲ್ವಾ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ ಈ ಥರ ಎಲ್ಲ ಹೇಳ್ತಾರೆ. ಸೊ ಇವಾಗ ನಿಮಗೆ ನೀವು ಒಂದು ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಯಾವ್ಯಾವ ಲಕ್ಷ್ಮಿಯರು ಅಂತ ಅಂದ್ಬಿಟ್ಟು ಇಷ್ಟ ಆಗುತ್ತೆ ನಿಮ್ಗೆ? ಗಜಲಕ್ಷ್ಮಿ ಹೋಲಿಕೆ ಗಜಲಕ್ಷ್ಮಿ ಆನೆ ಅಂದ್ರೆ ಇಷ್ಟ. ರಾಯಲ್ ಫೀಲಿಂಗ್ ಬರುತ್ತೆ ಅಲ್ವಾ? ಅದಕ್ಕೆ ಗಜಲಕ್ಷ್ಮಿ. ಧಾನ್ಯ ಲಕ್ಷ್ಮಿ ಈಸ್ ಆಲ್ಸೋ ಗುಡ್, ಯಾಕಂದ್ರೆ ಯಾವಾಗ್ಲೂ ಊಟ ರಿಲೇಟೆಡ್. ಸೊ ಅದು ಇಷ್ಟ ನಂಗೆ. ಅನ್ನಪೂರ್ಣೇಶ್ವರಿ ದೇವರಂದ್ರೆ ತುಂಬಾ ಇಷ್ಟ. ಸೊ ಹಂಗಾಗಿ ನಂಗೆ ಧಾನ್ಯಲಕ್ಷ್ಮಿ. ಧಾನ್ಯಲಕ್ಷ್ಮಿ. ನೀವು ಧನಲಕ್ಷ್ಮಿ ಹೇಳ್ಬಿಡು, ನಿಮ್ಗೆ ಸೂಟ್ ಆಗುತ್ತೆ ಅದೇನೆ. ಧನಲಕ್ಷ್ಮಿ ಕಾರ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, F1 ರೈಸ್ಗೆ ಹೋಗ್ಬೇಕು. ಓಕೆ. ಧನಲಕ್ಷ್ಮಿ ಯೂಶಲ್ ಆಗಿ ಮನೆಯಲ್ಲಿ ಎಲ್ರೂ ಕರೆದ್ಬಿಟ್ಟು ಬಾಗಿನ ಕೊಡ್ತೀವಿ. ಅಂಥದ್ರಲ್ಲಿ ಇವಾಗ ನೀವಂತ ಹೇಳಿದ್ರೆ ನೀವಿಬ್ರು ಮದುವೆ ಆಗಿ ಅತ್ತೆ ಅಂದರೆ ಈಗ ನಂದ ಗೋಕುಲದಲ್ಲಿರೋ ಗಿರಿಜಾ ಅತ್ತೆಗೂ ರಿಯಲ್ ಲೈಫಲ್ಲಿರೋಂಥ ಅತ್ತೆಗೂ ಬಾಗಿನ ಕೊಡೋ ವಿಷಯದಲ್ಲಿ ಯಾರನ್ನ ಕಂಡ್ರೆ ತುಂಬ ಭಯ, ಸ್ವಲ್ಪ ನಾಜೂಕಾಗಿ ಭಯ ಪಟ್ಟು ಫ್ರೀ ಇಲ್ದೇನೆ ಅತ್ತೆ ಅಲ್ವಾ ಅನ್ನೋ ಗತ್ತಲ್ಲಿ ಅತ್ತೆ ನೋಡಿದ್ರೆ ರಿಯಲ್ ಅತ್ತೆಗಳು ಇರ್ತಾರಲ್ಲ? ರಿಯಲ್ ಅತ್ತೆ ನಂಗಿಲ್ಲ.
ನಿಮ್ಮತ್ತೆ ನಂಗೆ ನಾನು ಫ್ರೆಂಡ್ಲಿ ಆಗೇ ಇದ್ದೀವಿ. ನನ್ಗೆ ಆ ಅತ್ತೆ ಅಂದ್ರೂ ಭಯ ಇಲ್ಲ, ಈ ಅತ್ತೆ ಅಂದ್ರೂ ಭಯ ಇಲ್ಲ. ಇಬ್ರು ನಂಗೆ ಫ್ರೆಂಡ್ಸ್ ತರ. ಸೊ ಇವ್ರಿಗೂ ಅಷ್ಟೇ ಯಾವಾಗ್ಲೂ ಅತ್ತೆ ಬನ್ನಿ ಅತ್ತೆ ಇಲ್ಲಿ ಅಂತಿರ್ತೀನಿ ಸೆಟ್ ಅಲ್ಲಿ. ಈ ಒರಿಜಿನಲ್ ಅತ್ತೆಗೆ ಅಮ್ಮ ಅಂತ ಹೇಳ್ತೀನಿ. ಅವರು ಅಮ್ಮ ಹಂಗಮ್ಮ ಹಿಂಗಮ್ಮ ಅದ್ ಬೇಕು ಇದ್ ಬೇಕು ಅಂತ ಹೇಳ್ಕೊಂಡಿರ್ತಾರೆ. ಭಯ ಅಂತೇನಿಲ್ಲ, ರೆಸ್ಪೆಕ್ಟ್ ಇದೆ, ಜಾಸ್ತಿ ಲವ್ ಇರುತ್ತೆ. ಯೂಶಲ್ ಆಗಿ ಹಬ್ಬ ಅಂತ ಹೇಳಿದಾಗ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದಿರುತ್ತೆ. ನೀವು ಪ್ರತಿದಿನನೂ ಕೂಡ ಶೂಟಿಂಗಲ್ಲಿದ್ದಾಗ ರೆಡಿ ಆಗ್ತಾನೆ ಇರಬೇಕು, ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗಬೇಕು. ಆ್ಯಂಡ್ ಹಬ್ಬ ಅಂತ ಬಂದರೆ ನಾವು ಮನೇಲಿ ರೆಡಿ ಆಗೋದಕ್ಕಿಂತ ಶೂಟಿಂಗಲ್ಲೂ ಕೂಡ ಈಗ ಯಾವುದೋ ಒಂದು ಫಂಕ್ಷನ್ ಆ ಥರ ಬಂದಾಗ ತುಂಬ ಚೆನ್ನಾಗಿ ಸೀರೆ ಉಡ್ಕೊಂಡು ಒಡವೆ ಉಡ್ಕೊಂಡೆಲ್ಲ ರೆಡಿ ಆಗಬೇಕು. ಸೊ ಅದಿಷ್ಟ ಆಗುತ್ತಾ? ಆ ಥರ ಇರೋದು ಇಷ್ಟ ಆಗುತ್ತಾ, ಇಲ್ಲ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹಬ್ಬದಲ್ಲಿ ರೆಡಿ ಆಗೋದು ಇಷ್ಟ ಆಗುತ್ತಾ? ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ. ದಿನಾ ಶೂಟಿಂಗ್ ಅಲ್ಲಿ ಮೇಕಪ್ ಹಾಕಿ ಅಂದ್ರೆ ರಿಚ್ ಕಾಸ್ಟ್ಯೂಮ್ ಎಲ್ಲ ಏನೋ ಮಾಡಿರ್ತೀವಲ್ವಾ, ಅಪ್ಪ ತೆಗೆದ್ರೆ ಸಾಕು ಅನ್ಸ್ತಿರುತ್ತೆ. ಸೊ ಮನೇಲಿ ಇದ್ದಾಗ ನಮಗೆ ಮೇಕಪ್ ಹಚ್ಕೊಳ್ಳೋಕ್ಕೂ ಅಂದ್ರೆ ಬೇಡ ಇಷ್ಟ ಸಾಕು, ಒಂದು ಕಾಜಲ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಸಿಂಪಲ್ ಒಂದು ಸೀರೆ ಉಟ್ಕೊಂಡು ಹಂಗೆ ರೆಡಿ ಆಗೋಕೆ ಇಷ್ಟ ಆಗುತ್ತೆ. ನಾರ್ಮಲ್ ಆಗಿ ಶೂಟಿಂಗಲ್ಲಿದ್ದಾಗ ಅಥವಾ ಸೀರಿಯಲಲ್ಲಿ ನಾವು ನೋಡಿರೋದು ಸೊಸೆ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಮನೆ ಜವಾಬ್ದಾರಿ ಹೊತ್ತಿದ್ದಾರೆ, ಆ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಏನು ಒಗ್ಗರಣೆ ಹಾಕಿದ್ರು. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಸೀರಿಯಸ್ ಆಗಿ ಹೇಳಿ, ಮನೆಯಲ್ಲಿದ್ದಾಗ ನಿಜವಾಗ್ಲೂ ಸಾಂಬಾರ್ ಮಾಡ್ತೀರಾ, ಇಲ್ಲ ಸೀರಿಯಲಲ್ಲಿ ತೋರಿಸ್ದಂಗೆ ಸಾಂಬಾರ್ ಸೌಟ್ ಇಟ್ಕೊಂಡ್ಬಿಟ್ಟು ನಾನು ಇಷ್ಟು ಮಾಡಿದೆ ಅನ್ನೋ ಥರದಲ್ಲಿ ಇರ್ತೀರಾ? ಮಾಡ್ತೀರಾ? ಹೇಳಿದ ಪ್ರಿಯಾ ಹೆಂಗೋ ಅಕ್ಕ ಸೇಮ್ ಚಂದ ಸಾಂಬಾರ್ ಮಾಡೋದು, ಅಡ್ಗೆ ಮಾಡೋದು, ಪಲ್ಯ ಮಾಡೋದು, ಮನೆಗೆ ಬನ್ನಿ ಅಡ್ಗೆ ಮಾಡಿದೀನಿ ಅಂತೆಲ್ಲ ಕರೆಯೋದು. ನಾನು ಕರಿತಾನೆ ಇರ್ತೀನಿ, ಬರಲ್ಲ ಇವರು. ನಂಗೆ ಏನ್ ಇಷ್ಟ ಅಂದ್ರೆ ನಾನು ಅಡ್ಗೆ ಮಾಡಿರೋದೆಲ್ಲ ಊಟ ಮಾಡ್ಬೇಕು. ಈಗ ಯಾರು ತಿನ್ನೋರೇ ಇಲ್ಲ ಅಂದ್ರೆ ಊಟ ಮಾಡಕ್ ಬೇಜಾರಾಗತ್ತೆ. ಸೊ ಇವ್ರನ್ನೆಲ್ಲ ಕರಿತೀನಿ, ಇವ್ರು ಬಂದು ಚೆನ್ನಾಗಿದೆ ಅಂದ್ಬಿಟ್ರೆ ನಂಗೆ ಇನ್ನ ಜಾಸ್ತಿ ಖುಷಿ ಆಗುತ್ತೆ. ಹಂಗೆ ನನ್ನ ಇಬ್ರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ. ಯಾರು ಜಾಸ್ತಿ ನಿಮ್ಮನ್ನ ತುಂಬಾ ಪ್ಯಾಂಪರ್ ಮಾಡೋದು? ಇಬ್ರು. ಇವ್ರು ಸ್ವಲ್ಪ ಜಾಸ್ತಿ ಕಾಲು ಇಳ್ತಿರ್ತಾರೆ. ನಾನ್ ಸಿಕ್ಕಾಪಟ್ಟೆ ಅಂದ್ರೆ ಮುಂಚೆ ಪಾಪ ಪಾಪ ಅಂತಿದ್ದೆ, ಪಾಪನೇ ಅನ್ನಲ್ಲ ನಾನು ಮಾಡೋ ಅಂತ. ಯಾಕೆ ಪಾಪ ಬಿಟ್ಬಿಟ್ಟಿದ್ದಾರೆ? ಪಾಪ ನಾನು ಬಿಟ್ಟಿದೀನಿ ಹಂಗೆ ಅಂದ್ರೆ ಸುಮ್ನೆ ಹಂಗೆ ಅವರಿಗೆ ಪಾಪ ಅನ್ಬಿಟ್ರೆ ಹಂಗೆ ಅದಕ್ಕೆ ಮತ್ತೆ ಇವಾಗ ಜಾಸ್ತಿ ಅಮ್ಮಗೆ ಪ್ರಿಯಾ ಅಕ್ಕ ತುಂಬಾ ಹತ್ರ ಆಗ್ತಿದ್ದಾರೆ. ಹಂಗೇನಿಲ್ಲ, ಇಬ್ರುನು ಅಷ್ಟೇ ಫೇವ್ರೇಟ್ ನಂಗೆ. ಅವರು ಈಗ ಫೋನ್ ಮಾಡ್ತಾರೆ, ಅಮ್ಮ ಅಡ್ಗೆ ಮಾಡಿದ್ಯಾ? ಇಲ್ಲ ಅಕ್ಕ ಈಗ ಮಾಡ್ತೀನಿ ಅಂದ್ರೆ ವಿಚಾರಿಸ್ಕೋತಾರೆ. ನಾನ್ ಯಾಕೆ ಆಗಲ್ಲ ಅಂದ್ರೆ ನನಗೇನೆ ನನ್ ಗಂಡ ಮಾಡ್ಕೊಡೋದು ಮನೇಲಿ. ನನಗೆ ಆಗೋದೇ ಇಲ್ಲ, ಸೀರೆ ಮೊಸರನ್ನ ತಿಂದು ಮಲ್ಗೋಣ ಅನ್ನೋ ತರ ಆಗೋಗಿರುತ್ತೆ. ನಂಗೆ ಇವ್ರು ಮಾಡೋ ಮೊಸರನ್ನ ಫೇವ್ರೇಟ್. ಹಂಗಾದ್ರೆ ಅಷ್ಟೊಂದು ಇಷ್ಟ ಆಗುತ್ತಾ ಅವ್ರು ಮಾಡೋ ಮೊಸರನ್ನ? ಓಕೆ. ಪ್ರೀತಿ ಸೇರ್ಸಿರ್ತೀನಿ ನಮ್ಮ. ಟೆನ್ಷನ್ ಆಯ್ತು ನನಗೆ ಇವಾಗ. ನಾನು ಅನ್ಕೊಂಡೆ ಮೊಸರನ್ನ ಯಾವ ರೀತಿ ಮಾಡುವುದು ಅದೆಷ್ಟು ಪ್ರೀತಿ. ನಿಂಗೆ ತೋಂತಣ ಮಾಡ್ಕೊಟ್ಟಿದೀನಿ ಮೊಸರನ್ನ, ಅದ್ರಲ್ಲಿ ಮೊಸರಿತ್ತು. ಏನನ್ನ ತೋಂತಣ ಅಂತ ತೋಂತಣ ಕೋಟ್ಲಿಗೆ ಫಸ್ಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೆ. ಅದನ್ನ ಇವ್ರಿಗೆ ಟೇಸ್ಟ್ ಮಾಡಿದ್ದೆ. ಅದಕ್ಕೆ ಮೊಸರು ಇರುತ್ತೆ ಅದರಲ್ಲಿ. ಸೊ ಅಲ್ಲಿಗೆ ಅವ್ರು ಮೊಸರು ಹಾಕಿ ಮಾಡುವಂತ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಇವತ್ತು ಈಗಲೇ ಗೊತ್ತಾಗಿದ್ದು ನಂಗೂ. ಓಕೆ. ಸೊ ಏನೇನು ಅಡುಗೆ ಬರುತ್ತೆ ಅಮ್ಮು? ಎಲ್ಲ ತರನೂ ಮಾಡ್ತೀನಿ. ಸ್ವೀಟ್ ಏನು ಮಾಡ್ತೀರಾ? ಹಬ್ಬಕ್ಕೆ ಏನು ಮಾಡಿದ್ರಿ ಸ್ವೀಟ್? ನಾನೊಂದು ಫುಲ್ ಡ್ರೈ ಫ್ರೂಟ್ಸ್ ಹಾಕಿ ಲೈಕ್ ಪಾಯಸ ಮಾಡ್ತೀನಿ. ಅದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಸೊ ಸ್ವೀಟ್ ಅದೆಲ್ಲ ನನಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ನೀವು ಹೋಳಿಗೆ ಎಲ್ಲ ಆ್ಯಕ್ಚುಲಿ ನಮ್ಮ ಸೈಡು ಹೋಳಿಗೆ ಬೇರೆ ಥರನೇ. ಸೊ ಹಂಗಾಗಿ ಹೋಳಿಗೆ ಎಲ್ಲ ಮಾಡಲ್ಲ, ಅದು ಬರಲ್ಲ ನನಗೆ. ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ. ನಾವು ನೋಡಿದ್ದೀವಿ, ನೀವು ಪಾಯಸ ಮಾಡಿಕೊಟ್ಟಾಗ ನಮ್ಮ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರಿ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರಿ. ಯಾರಾದ್ರೂ ಟೇಸ್ಟ್ ಮಾಡಿದಾರಾ? ಇಲ್ಲ ಇನ್ನು ಮಾಡಿಲ್ವಾ? ಮಾಡಿಲ್ಲ. ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಬೇಡ ಬಿಡಿ, ಬೇಡ. ಅವರು ಮ್ಯಾಂಗ್ಳೂರಿಯನ್ ಲೈಕ್ ಕೋಸ್ಟಲ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಫೇಮಸ್ ಹೇಳ್ಕೊಂತಿದ್ಯಾ ಅಮ್ಮ? ನಾನ್ ವೆಜ್ ಮಾಡಿದಾಳೆ, ಸ್ವೀಟ್ಸ್ ಗೊತ್ತಿಲ್ಲ. ನನಗೆ ಗೊತ್ತು, ಅವ್ರಿಗೆ ಹೇಳಿದ್ರೆ ನಂಬಲಾದ್ರೂ ಹೇಗೆ? ಅವತ್ತು KP ಇರುವಾಗ ನಾನು ನಿಮಗೆ ನಾನ್ ವೆಜ್ ಮಾಡಿ ವೆಜ್ ಮಾಡಿ ತಂದ್ಕೊಟ್ಟಿದ್ದೆ, ರಿಮೆಂಬರ್? ಹೋಗಿದೆ ತಲೆಯಿಂದ ಮೆಮೊರಿ. ಅದು ಎಷ್ಟು ಅಂತ ನೆನ್ಪಿಟ್ಕೊಳ್ತಾರೆ. ನೀವು ಅವ್ರ ಜೊತೆಗಿದ್ದಾಗ ಎಷ್ಟೆಲ್ಲ ಮಾಡ್ತಾ ಇರ್ತೀರ ಅಲ್ವಾ? ಸೊ ಅದನ್ನ ಅವ್ರು ಮರ್ತು ಹೋಗ್ತಿರ್ತಾರೆ. ನೋಡಿ, ನೀವು ಪಾಯಸ ಮಾಡಿದ್ರೆ ಅವ್ರು ಮರ್ತು ಹೋಗಿದ್ರು. ನಾ ಹೇಳಿದ್ಮೇಲೆ ನೆನ್ಪಾಯ್ತು ಅವ್ರಿಗೆ ಅಲ್ವಾ? ಸೊ ಮುದ್ದೆ ಮಾಡಿದ್ದು ನಮಗ್ ಗೊತ್ತು, ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ಅದ್ಭುತವಾಗಿ ಮಾಡಿದ್ರಿ ಅಂತ. ನೋಡಿ ಇವಾಗ ಹೇಳ್ತಿದ್ದಲ್ಲ ಮಾಡ್ತೀನಿ, ಯಾರು ನಂಬಲ್ಲ.
ಮುದ್ದೆ Guys, ಅದು ಅದು ತುಂಬಾ ಅಮೂಲ್ಯ, ಚೆನ್ನಾಗಿತ್ತು. ಇದು ಊರ್ಜಿತ. ನಾನು ಅವಾಗ ಅಡ್ಗೆ ಮಾಡಕ್ ಮಲ್ಕೊಂಡ್ಬಿಟ್ಟಿದ್ದೆ. ಬರುತ್ತೆ. ಹೌದಾ ಅಂಡ್ ಮುದ್ದೆ ಇದ್ರಲ್ಲೇನೆ ನಂಗೆ ಆಕ್ಚುಲ್ ಆಗಿ ಅಂದ್ರೆ ಈಚೆ ಸೈಡ್ ಡಿಶ್ ಅಲ್ವಾ ಮುದ್ದೆ ಎಲ್ಲ, ಸೊ ಅದು ಗೊತ್ತಿಲ್ಲ. ಏನು ಈಚೆ ಸೈಡ್ ಅಂದ್ರೆ ಅಂದ್ರೆ ಈಚೆ ಸೈಡ್ ಅಂದ್ರೆ ಈ ಕಡೆ ಸೈಡ್ ಅಂತ, ಮಂಗಳೂರಲ್ಲ ಈ ಕಡೆ ಸೈಡ್. ಬೇಡ ಬಿಡಿ. ಆಯ್ತಾ ಆ ಸೀನ್ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಮುದ್ದೆ ನುಂಗಕ್ ಬರ್ತಾ ಇರ್ಲಿಲ್ಲ. ನಾನು ಯಾವಾಗ ಶ್ರವಣ್ ಸರ್ ಕಟ್ಟೇಳಿ ನಂಗೆ ನಿಜ ನುಂಗಕ್ ಬರ್ತಾ ಇಲ್ಲ ಅಂತ ಅಗ್ದಾಗ ತಿಂತಾ ಇದ್ದೆ. ಐ ಥಿಂಕ್ ಪ್ರಿಯಾ ಅವ್ರಿಗೆ ಚೆನ್ನಾಗಿ ಮುದ್ದೆ ತಿಂತಾರೆ ಅನ್ಸುತ್ತೆ ಅಲ್ಲ? ಚೆನ್ನಾಗಿ ಮಾಡಕ್ಕೂ ಬರುತ್ತೆ, ಚೆನ್ನಾಗಿ ತಿಂತೀನಿ ಮುದ್ದೆ. ಚೆನ್ನಾಗಿ ತಿಂತೀರಾ? ಓಕೆ. ನಿಮಗೆ ಹಸ್ಬೆಂಡ್ ಮಾಡ್ಕೊಡ್ಬೇಕಾ? ಇಲ್ಲ, ಮುದ್ದೆ ಮಾಡ್ತೀನಿ, ಆದ್ರೆ ಅಪರೂಪ. ಓಕೆ. ಸೊ ಹೇಳಿ, ಇವಾಗ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳಿಗಂತ ಹೇಳಿದ್ರೆ ತುಂಬ ಒಂದು ತಿಂಗಳು ಇಲ್ಲ 15 ದಿನ ಮುಂಚೆಯಿಂದನೇ ಪ್ಲ್ಯಾನ್ ಮಾಡೋದು, ಎಷ್ಟು ಸಾವಿರದ ಸೀರೆ ತೊಗೊಂಬರೋಣ, ಎಲ್ಲಿ ಹೋಗೋಣ ಅಂತ. ಸೊ ಯಾರ್ಯಾರು ಎಷ್ಟೆಷ್ಟು ಸಾವಿರದ ಸೀರೆ ತೊಗೊಬಂದ್ರಿ, ಹೇಗಿತ್ತು ಸ್ಯಾರಿ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಹೇಳಮ್ಮ, ನೀನ್ ಶಾಪ್ ಮಾಡ್ದಲ್ಲ? ಶಾಪ್ ಮಾಡ್ಬಿಟ್ರಾ? ಈ ಸಲ ಅಂದ್ರೆ ನಾರ್ಮಲಿ ಪ್ರತಿ ಸಲ ವರಮಹಾಲಕ್ಷ್ಮಿಗೆ ಮಮ್ಮಿ ಸ್ಯಾರಿ ತಗೊಳ್ಳೋದು. ಸೊ ನಾನು ಈ ಸಲ ಹೇಳಿದೆ ನಾನು ತಗೊಂಡ್ ಬರ್ತೀನಿ ಅಂತ. ಸೊ 2 ಸ್ಯಾರಿ ತಗೊಂಡೆ 18,000. ಅಂಡ್ ಐ ವಾಸ್ ಸೋ ಹ್ಯಾಪಿ. ಈ ಸಲ ದೇವರಿಗೆ ನಾನು ತಂದಿದ್ದ ಸ್ಯಾರಿ ಅಂಡ್ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಸ್ಯಾರಿ ಉಡ್ಸೋದಂತ. ಸೊ ಓಕೆ, 18,000 ತಗೊಂಡಿದ್ದೀರಾ ಸ್ಯಾರಿ. ಓಕೆ. ನೀವು ಮೀನಾ ಅವರ ಬಜೆಟ್ ಇನ್ನ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ, ಆಲ್ರೆಡಿ ಹಬ್ಬ ಮಾಡಿ ಬಂದಿದ್ದೀರಾ, ಇನ್ನು ಬಜೆಟ್ ಗೊತ್ತಿಲ್ಲ. ದೇವ್ರ ಸೀರೆ ಓಕೆ, ನನಗ್ ಸೀರೆ ತಗೊಂಡಿಲ್ಲ. ಓಕೆ ಓಕೆ, ದೇವ್ರಿಗೆ ತಗೊಂಡ್ರಾ? ಸೊ ಎಲ್ಲ ಹೋಗಿದ್ರಿ ಶಾಪಿಂಗಿಗೆ ಅಂತ? ಅಲ್ಲೇ ನಮ್ ನೆಲಮಂಗಲದ ಹತ್ರ ಮಗ್ಗ ಅಲ್ಲೇ. ಸೊ ಅಲ್ಲೇ 13,000-14,000 ಸ್ಯಾರಿ. ಸ್ಯಾರಿ. ಓಕೆ. ಪ್ರಿಯಾ ಅವರ ನೀವು? ನಂದು ಶಾಪಿಂಗ್ ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ನಾನು ಈ ಸತಿ ಸ್ವಲ್ಪ ಕಮ್ಮಿದೆ ತೆಗೆದೆ. ಲಾಸ್ಟ್ ಟೈಮು ದೇವ್ರಿಗೆ ಫುಲ್ ಜಾಸ್ತಿ ಖರ್ಚು ಮಾಡಿ ಆಮೇಲೆ ನನಗೆ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸತಿ ಒಂದು 8,000 ಸೀರೆ ತೊಗೊಂಡು ಆಮೇಲೆ ಉಳಿದಿದ್ರಲ್ಲಿ ನಾನು ನಮ್ಮಮ್ಮ ಎಲ್ಲ ತೊಗೊಂಡಿದ್ದೀವಿ. ಹೇಳ್ಬಿಟ್ಟೆ ತೊಗೊಂಡೆ, ಲಕ್ಷ್ಮಿಗೆ ಹೇಳಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಪೂಜೆ ಮಾಡಬೇಕಲ್ವ. ಅದಕ್ಕೆ ಸ್ವಲ್ಪ ಈ ಸತಿ ಬಜೆಟ್ ಕಟ್ ಮಾಡಿ ಕಮ್ಮಿ ತೊಗೊಂಡು ನಾನು ನಮ್ಮಮ್ಮ ಎಲ್ಲ ಸೀರೆ ತೊಗೊಂಡಿದ್ದೀವಿ. ಓಕೆ. ಈಗ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಅವಾಗಷ್ಟೇ ನಂದ ಗೋಕುಲ ಸೀರಿಯಲ್ ಸ್ಟಾರ್ಟ್ ಆಗಿದ್ದು. ಈಗ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲೋ ಒಂದ್ ರೀತಿ ತುಂಬಾ ಪಾಸಿಟಿವ್ ವೈಬ್ಸ್ ಅಂತ ಅನ್ಸುತ್ತಾ? ಏನೆಲ್ಲ ಚೇಂಜಸ್ ಆಗಿದೆ ಹೋದ ವರ್ಷದ ಹಬ್ಬಕ್ಕೂ ಈ ವರ್ಷದ ಹಬ್ಬಕ್ಕೂ ಅಂತ? ಅಂದ್ರೆ ಈ ಸಲ ಆಕ್ಚುಲಿ ಆಗಸ್ಟ್ 20 ನನ್ನ ಬರ್ಡೇ. ಸೊ ನಾನು ನಾರ್ಮಲಿ ಬರ್ಡೇ ಅಂದ್ರೆ ಲೈಕ್ ಫುಲ್ ನನ್ನ ಬರ್ಡೇ ಮಾಡಬೇಕು, ಬರ್ಡೇ ಶಾಪಿಂಗ್ ಮಾಡಬೇಕು ಹಂಗೆ ಆಯ್ತಾ. ಈ ಸಲ ನಂಗೆ ಅನಿಸ್ತಾನೆ ಇಲ್ಲ. ನಾನು ಆ್ಯಕ್ಚುಲಿ ಬರ್ಡೇ ಶಾಪಿಂಗಿಗೆ ಅಂತ ಆಚೆ ಹೋಗೋಣ ಅಂತ ಹೋದೆ. ಸೊ ಅವತ್ತು ಏನು ತೊಗೊಳೋಣ, ವರಮಹಾಲಕ್ಷ್ಮಿಗೆ ಏನಾದ್ರು ತೊಗೊಳೋಣ ಅಂತ ಹೇಳ್ಬಿಟ್ಟು ಬೆಳ್ಳಿ ದೀಪ ತಗೊಂಡೆ. ಓಕೆ. ಸೊ ಅಂದರೆ ಈ ಸಲ ನನಗೆ ಬರ್ಡೇ ಅಂದ್ರೆ ದೇವ್ರು ಬರ್ತಾ ಇದಾರಲ್ವಾ, ಬಿಟ್ಬಿಟ್ಟು ದೇವ್ರ ಇವ್ರಿಗೆ ಈಗಲೇ ಎಷ್ಟು ಜವಾಬ್ದಾರಿ ಅಲ್ವಾ, ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ನೋಡಿ, ಮದ್ವೆ ಆಗಿರೋರ್ಗಿನ ಎಷ್ಟು ಜವಾಬ್ದಾರಿ ತಗೊಳ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ನಾನು ಅಂದ್ರೆ ನನ್ನ ಬರ್ಡೇ ಮತ್ತೆ ಲಕ್ಷ್ಮಿ ಬರ್ಡೇ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಮಹಾಲಕ್ಷ್ಮಿ ಬಂದಿಲ್ಲ ಅಂದ್ರೆ ಬೇರೆ ಸೀನ್ ಇರ್ತಾ ಇತ್ತು. ಹಬ್ಬ ಬಂದಿರೋದಕ್ಕೆ ಸ್ವಲ್ಪ ಸೀನು ಚೇಂಜ್ ಆಗಿದೆ, ಅವಳು ಚೇಂಜ್ ಮಾಡ್ಕೊಂಡಿದ್ದಾಳೆ. ಓಕೆ. ಸೊ ಒಟ್ನಲ್ಲಿ ಇಬ್ರಿಗೂ ಶಾಪಿಂಗ್ ಮಾಡಿದ್ರಿ, ಚೆನ್ನಾಗಾಯ್ತು, ಅದ್ಭುತವಾಗಿ ಆಯ್ತು. ಒಬ್ರೇ ಹೋಗಿದ್ರಾ ಶಾಪಿಂಗಿಗೆ? ನಿಜ ಹೇಳು. ನಾನು ಯಾವಾಗಲೂ ಇವರಿಗೂ ಹೇಳ್ತಾ ಇರ್ತೀನಿ, ಒಂದೊಂದ್ಸಲಿ ಒಬ್ಬರೇ ಶಾಪಿಂಗ್ ಹೋಗಿ, ಒಬ್ಬರೇ ನಿಮ್ಮ ಫೇವ್ರೆಟ್ ಡಿಶ್ ತಿನ್ನಕ್ಕೆ ಹೋಗಿ, ಡಿನ್ನರಿಗೆ ಹೋಗಿ ಅಂತ ಎಲ್ಲ ನಾನು ನಾರ್ಮಲಿ ಹಂಗೆ ಮಾಡ್ತೀನಿ. ಸ್ವಲ್ಪ ಬೇಜಾರಾಯ್ತು ಮದ್ವೆ ಆಗಿ ಅವಾಗ ಹೇಳು, ಒಬ್ಬೊಬ್ರೆ ಹೋಗ. ಅಂದ್ರೆ ಒಂದೊಂದ್ಸಲಿ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾಯ್ತು, ನಮ್ದು ಕಾಲೇಜ್ ಡೇಸ್ ಅಲ್ಲೇ ಆಗೋಯ್ತು. ಇವರಿಬ್ರು ಫುಲ್ ಏಜ್ ಆಗ್ಬಿಟ್ಟಿದೆ ಆಯ್ತಾ. ನಾನು ಏನ್ ಮಾಡೋದು, ಒಬ್ಬೊಬ್ರೆ ಮೂವಿ ನೋಡಕ್ ಹೋಗ್ಬೇಕು. ಡಿಪ್ರೆಷನ್ ಅಲ್ಲಿ ಇದ್ದಾಗ ನೀನು ಏನೇನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಅದೆಲ್ಲ ನಾವು ಮಾಡ್ಬಿಟ್ಟಿದೀವಿ. ಅಂದ್ರೆ ತುಂಬಾ ಏಜ್ ಆಗಿದೆ ನಮ್ಗೆ. ಓಕೆ. ಓಕೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮಿಬ್ರು ಅಕ್ಕಂದರಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಏನ್ ಗಿಫ್ಟ್ ಕೊಡ್ತೀರಾ? ದೊಡ್ಡ ಅಕ್ಕಂದಿರ್ ನಾವಿಬ್ರಿಗೆ ಏನ್ ಕೊಡ್ತೀವಿ? ಫಸ್ಟ್ ಆಫ್ ಆಲ್ ಬರ್ಡೇ ಗಿಫ್ಟ್ ಕೊಡ್ಸ್ಬೇಕು ನೀವಿಬ್ರು. ಇವಾಗ ಆಮೇಲೆ ನಾವು 3 ಜನ ಆಲ್ರೆಡಿ ಅನ್ಕೊಂಡಿದೀವಿ. 3 ಜನ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಬ್ರು ಸೇರಿಸ್ಬಿಟ್ಟು ನನಗೆ ಕಾಫಿ ಮಿಷಿನ್ ಕೊಡಿಸ್ತಾರೆ. ಅದಾದ್ಮೇಲೆ ನಾವಿಬ್ರು ಸೇರಿ ಇವರಿಗೆ. ನಿಮ್ದೆಲ್ಲ ಚಿಕ್ಕ ಪುಟ್ಟ ಆಸೆಗಳಲ್ವಾ? ಅದಕ್ಕೆ ಅವ್ರು ಏನ್ ಕೇಳಿದ್ರು ಗೊತ್ತಾ, ಕಾಫಿ ಮಿಷಿನ್ ಅದಕ್ಕೆ ನಂಗೊಂದು ಸೈಟ್ ಕೊಡ್ಸಿ, ನಂಗೊಂದು ಮನೆ ಕೊಡ್ಸಿ. ಕಾರ್ ಕೇಳ್ತಾಳೆ, ಕೊಡ್ಸಕ್ಕಾಗತ್ತಾ? ಆ ಹೆಸರು ಗೊತ್ತಿರಲ್ಲ, ಅದೆಲ್ಲ ಕೇಳಿಲ್ಲ ಅಕ್ಕ. ಅವಳು ಕೇಳಿದೆ ಕಾಫಿ ಮಿಷಿನ್ ಅಷ್ಟೇ. ನಾವಿಬ್ರು ಕೇಳಿದ್ ಜಾಸ್ತಿ ನೋಡಿ ಕಾಫಿ ತೋಟನೇ ಇದೆ, ನೀವು ಓಕೆ.
ಸೊ ನೋಡಿ ನೀವ್ ಇವಾಗ ಅವ್ರಿಗೆ ಏನ್ ಕೊಡ್ಸ್ಬೇಕು ಅನ್ಕೊಂಡಿದ್ದೀರಾ? ನಾನು ಕಾಫಿ ಮೆಷಿನ್ ಕೊಡಿಸ್ತೀನಿ ಅಂತ ಹೇಳಿದೆ. ಇವ್ರಿಗೊಂದು ಸೈಟ್ ಬೇಕಂತೆ, ಅವ್ರಿಗೊಂದು ಮನೆ ಬೇಕಂತೆ. ಅದಕ್ಕೆ ನಾನು ಅದೇ ಈಗ ಹೆಂಗೋ ಲಕ್ಷ್ಮೀ ಪೂಜೆ ಮಾಡ್ತಿದ್ದೀನಲ್ವಾ, ಆ ರೇಂಜಿಗೆ ಬೆಳೆಸು ದೇವ್ರೆ, ನಾನು ನೋಡಿ ಕೊಡ್ತೀನಿ. ಕೊಡ್ತೀರಾ ಅಲ್ವಾ? ನೋಡಿ ಹೆಂಗೆ ನಮ್ಮನ್ನು ಆ ರೇಂಜಿಗೆ ಬೆಳೆಸ್ತಾರಲ್ಲ, ಅವಾಗ ನೋಡಿ ಕಾಫಿ ಮಿಷಿನ್ ಕೊಡಿಸ್ತೀನಿ. ಅಯ್ಯಯ್ಯೋ, ಎಲ್ಲಿಂದ ಎಲ್ಲಿಗೆ ಅಪ್ಪ. ಸೊ ಇವಾಗ ನೀವು ಅವ್ರ ಬರ್ಡೇನು ಕೂಡ ಇದೆ ಆಯ್ತಾ, ನಿಮ್ಮಿಬ್ರಿಗೂ ತಂಗಿ ಅವರು. ನಿನ್ನೆ ಆಗೋಯ್ತು ಬರ್ಡೇ, ಈಗ ಕೇಳಂಗಿಲ್ಲ ಅವಳು, ನೆನ್ನೆ ಕೇಳ್ಬೇಕಿತ್ತು ಫೋನ್ ಮಾಡಿ. ಮುಗಿತು, ಬೈ ಫ್ರೆಂಡ್. ನೋಡಿ ಏನು ಕೇಳಲಿಲ್ವಾ ನೀವು ಅವರಿಗೆ? ನೆಕ್ಸ್ಟ್ ಇಯರ್ ಬರ್ಡೇ ನಾನು ಕೇಳ್ತಾನೆ ಇದ್ದೀನಿ, ಕೊಡಿಸ್ತಾ ಇಲ್ಲ. ಕೇಳಕ್ ನಾಚಿಕೆ. ಆಕ್ಚುಲಿ ಪಾಪ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೀನಾ ಅವರೇ, ನಾನು ನಿಮ್ಮ ಮೇಲೆ ಇವಾಗ ಪಾಪ ಅನ್ನಿಸ್ತಾ ಇದೆ ನನಗೆ ಅಮ್ಮ ನೋಡಿದ್ರೆ. ಯಾಕೆ ಗೊತ್ತಾ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ, ಕೊಡಿಸ್ಬೋದಲ್ವಾ ನೀವು ಅವರಿಗೆ? ಅವ್ರಿಗೇನೋ ನೀವು ಮೂಗುತಿ ಕೊಟ್ರಿ, ಪಾಪ ಅಮ್ಮಗೆ ಏನ್ ಕೊಟ್ರಿ ಕೇಳಿ. ಅಮ್ಮ ಸೈಲೆಂಟ್ ಆಗಿದ್ದೀರಲ್ಲ, ಅಮ್ಮಗೊಂದು ವಾರ ಪಾಕೆಟ್ ಮನಿ ಮೂಗುತಿ ಕೊಡ್ಸಿದ್ರಿ ಅಲ್ವಾ? ಅಮ್ಮ ಏನಾದ್ರೂ ಕ್ವೆಶನ್ ಮಾಡಿದ್ರ ನಿಮ್ಗೆ? ಶ್ರವಣ್ ಸರಿಗೂ ಕೇಳ್ತೀನಿ, ಅವರಿಗೆಲ್ಲ ಗಿಫ್ಟ್ ಕೊಡ್ಸ್ತಿದ್ದಾರೆ. ಒಂದು ಸೀನ್ ಒಂದು ಕ್ಯಾನ್ಸಲ್. ನಿಮಗೆ ಡ್ರೆಸ್ ಕೊಡ್ಸಿದಾರಮ್ಮ, ನಿಮಗೆ ನಿಮ್ಮ ಮನೆಯವರು ಡ್ರೆಸ್ ಕೊಡ್ಸಿದಾರಲ್ಲ, ಚೆನ್ನಾಗಿರೋದು, ಚಂದ ಕೊಡ್ಸ್ಬೇಕಲ್ವಾ? ಮೂಗ್ಬಿಟ್ಟು ನಾನು ಒಬ್ಳೆ ಕೊಡ್ಸಿದ್ದಲ್ಲ, ನಿಮ್ದು ಪಾಕೆಟ್ ಮನಿ ಸೇರ್ ಕೊಡ್ಸಿದ್ದು. ಮರ್ತೇ ಹೋಗ್ಬಿಟ್ಟಿದ್ದಾರೆ. ಇಲ್ಲ ನಿನಗೆ ತಾನೇ, ನಿಂಗೆ ನೆಕ್ಸ್ಟ್ ಚಿಕ್ಕಪ್ಪಂದ ಅಥವಾ ರಕ್ಷನ್ ಮದ್ವೆ ಆಗುತ್ತಲ್ಲ, ಅದಕ್ಕೆ ಸೀರೆ ಕೊಡ್ತೀನಿ, ಅದನ್ನೇ ಉಟ್ಕೋ. ನಾನು ಅದ್ರಲ್ಲೇ ನಿಮ್ಗೆ ಸಪ್ರೇಟ್ ಆಗಿ ಎಲ್ಲ ಏನ್ ಕೊಡ್ಸಕ್ಕಾಗಲ್ಲ. ಇವಾಗ ಅವ್ರ ಕಡೆಯಿಂದ ನೀವು ಕೇಳ್ಬೇಕು, ಯಾವಾಗ ಕೊಡ್ಸ್ತೀರಾ ಪಾನಿಪುರಿ ಟ್ರೀಟ್ ಅಂತ. ಇವ್ರು ಪಾರ್ಟಿ ಕೊಡಿಸ್ಬೇಕು, 2 ಪಾರ್ಟಿ ಕೊಡ್ಸ್ಬೇಕು ನೀವು. ಬನ್ನಿ ಇವಾಗ ಹೋಗೋಣ, ಅವರು ಬರ್ತೀನಿ ಅಂದ್ರಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ. ಹೋಗೋಣ. ಹಬ್ಬ ಅಂತ ಬಂದಾಗ ನೀವ್ ಇಷ್ಟಪಡೋದು ಜಾಸ್ತಿ ಹೋಳಿಗೆನಾ ಅಥವಾ ಲಡ್ಡುನಾ? ಏನ್ ಇಷ್ಟ ಆಗುತ್ತೆ? ಹೋಳಿಗೆ. ಹೋಳಿಗೆ. ಸ್ವೀಟ್ ಇಷ್ಟ ಇಲ್ಲ ನಂಗೆ. ಇದೊಂದು ಬೈದ್ರೆ ನಾವು ಅಮ್ಮ ಮನೇಲಿ ಯಾರೋ ಬೈದ್ರೆ ಒಂದೇ ಒಂದು ಒಬ್ಬಟ್ಟು ತಿಂತೀನಿ. ನಂಗೆ ಸ್ವೀಟ್ಸ್ ಇಷ್ಟ ಇಲ್ಲ. ನಾನು ಅಷ್ಟೇನು ಇಷ್ಟಪಡಲ್ಲ, ಬಟ್ ಹಬ್ಬದ ದಿನ ಅಮ್ಮ ಒಬ್ಬಟ್ಟು ಮಾಡೋದೇ ಚಂದ. ಅದ್ ಬೇರೆ ದಿನ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಹಬ್ಬದ ದಿನ ಮಾಡಿದ್ರೆ ಚಂದ. ನಂಗೆ ತೀರಾ ತುಂಬಾ ಸ್ವೀಟ್ ಇರುತ್ತಲ್ಲ, ಅದು ಇಷ್ಟ ಆಗಲ್ಲ. ಸೊ ಹೋಳಿಗೆ ಅಂದ್ರೆ ಮೈಲ್ಡ್ ಆಗಿರುತ್ತಲ್ವಾ, ಸೊ ಹಂಗಾಗಿ ಹೋಳಿಗೆ ಇಷ್ಟ. ಓಕೆ. ಸೊ ಇವಾಗ ಹಬ್ಬ ಅಂತ ಹೇಳಿದ್ರೆ ಹಬ್ಬದ ದಿನ ದೇವ್ರ ಪೂಜನ ಇಲ್ಲ ಅಲಂಕಾರನ ಯಾವ್ದು ಇಷ್ಟ ಆಗುತ್ತೆ? ಏನು ನಿಮ್ಗೆ ಇಂಪಾರ್ಟೆನ್ಸ್? ಅಲಂಕಾರ ನೋಡಕ್ ಚೆನ್ನಾಗಿದ್ಬಿಟ್ರೆ ಆಟೋಮೆಟಿಕ್ ಪೂಜೆ ಚೆನ್ನಾಗಾಗತ್ತೆ ಆ ಥರ. ಓಕೆ, ನಿಮಗೆ ನೀವು ಅಲಂಕಾರ ಅದು ಮುಗಿಸ್ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಫೋಟೋ ತಗೋಬೇಕು ಅಂತಿರುತ್ತಲ್ಲ, ಅವಾಗ ನಾವು ಚೆನ್ನಾಗಿ ರೆಡಿ ಆಗ್ಬಾರ್ದು. ನಾನು ಫಸ್ಟೇ ರೆಡಿ ಆಗ್ಬೇಕು. ನೀವು ಫಸ್ಟ್ ರೆಡಿಯಾಗಿ ಪೂಜೆ ಮಾಡ್ಬೇಕು, ರೆಡಿಯಾಗಿ ಅಡ್ಗೆ ಮಾಡ್ಬೇಕು. ಅಂದ್ರೆ ಲಕ್ಷಣವಾಗಿ ದೇವ್ರ ಮುಂದೆ ಕಾಣಿಸ್ಕೊಳ್ಬೇಕು. ಮಾಡಕ್ಕೆ ಆಗಲ್ಲ, ಮಾಡಿಲ್ಲ. ದೇವ್ರಿಗೆ ರೆಡಿ ಮಾಡಿದ ತಕ್ಷಣ ನಾನು ರೆಡಿಯಾಗಿ ಆಮೇಲೆ ಪೂಜೆ ಮಾಡ್ತೀನಿ. ಸೊ ವರಮಹಾಲಕ್ಷ್ಮಿ ಇರೋ ದಿನ ನಾನು ಹಿಂದಿನ ದಿನ ಮಲ್ಗೋದೇ ಇಲ್ಲ. ಸೊ ನಾನು ಸಂಜೆಯಿಂದ ಏನು ಎಲ್ಲ ರೆಡಿ ಮಾಡ್ಕೋತೀನಿ. ಸೊ ನೈಟ್ ಪೂರ್ತಿ ಎದ್ದಿರ್ತೀನಿ, ತಿಂಡಿ ಅದೆಲ್ಲ ಕೆಲವೊಂದ್ಸತಿ ಮಾಡೋದಿರತ್ತೆ. ಸೊ ರೆಡಿ ಮಾಡಿಕೊಂಡು ಒಂದು 3:30 ಅಷ್ಟೊತ್ತಿಗೆ ನಾನು ರೆಡಿಯಾಗಿ 4:35 ಒಳಗಡೆ ಪೂಜೆ ಮಾಡಿಬಿಡ್ತೀನಿ. ಓಕೆ. ಸೊ ನೀವು ಅಂದ್ರೆ ಅಲ್ಲಿಗೆ ನೀವು ಯಾರೂ ರಾತ್ರಿ ನಿದ್ದೆ ಮಾಡಲ್ಲ ಅನ್ನಂಗಾಯ್ತು ಹಬ್ಬ ಇದ್ದಾಗ ಅಲ್ವಾ? ಅದೇ ನಾನು ಮದುವೆ ಆಗಿ 2.5 years ಆಗ್ತಿದೆ. ನಾನು ಫಸ್ಟ್ ಹಬ್ಬ ಇವತ್ತು ಮನೇಲಿ ಮಾಡ್ತಾ ಇರೋದು. ನಾನು ಹಿಂದೆ 2 ವರ್ಷನೂ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ದೆ, ಮಾಡೋಕ್ಕಾಗಿರ್ಲಿಲ್ಲ. ಸೊ ಈ ಹಬ್ಬ ಸ್ಪೆಷಲ್. ಅಮ್ಮನ ಜೊತೆ ಇದ್ದಾಗ ನಿದ್ದೆನೇ ಮಾಡ್ತಿರ್ಲಿಲ್ಲ, ಅಲ್ಲೂ ಎಲ್ಲ ನಾವೇ ಮಾಡಬೇಕು. ನಾವೇ ಮಾಡಬೇಕು. ಓಕೆ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸೀರಿಯಲಲ್ಲಿ ಸೀರೆ ಉಡ್ಸೋದಕ್ಕೆ ಅಂತ ನಿಮಗೆ ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ, ಹೇರ್ ಸ್ಟೈಲಿಸ್ಟ್ ಕೂಡ ಇರ್ತಾರೆ. ಸೊ ಹಬ್ಬದ ದಿನದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಹಿಂಗೆ ಒಂದು ಕ್ಲಿಪ್ ಹಾಕೊಳ್ಳೋದು, ಸೀರೆಗೆ ಹೆಲ್ಪ್. ಐ ಥಿಂಕ್ ನಾವು ಹಬ್ಬದಲ್ಲಿ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿರ್ತೀವಿ. ಸೊ ಅದು ಇನ್ನೂ ಅಂದರೆ ಆಲ್ರೆಡಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿರ್ತೀವಲ್ಲ, ಅದೇ ಆ್ಯಕ್ಚುಲಿ ಲಕ್ಷಣವಾಗಿ ಚಂದ ಕಾಣಿಸ್ತೀರ. ಓಕೆ. ಅದೇ ಇವಾಗ ಹೇಳಿದ್ರಲ್ಲ ಮೀನಾ, ಬಂದಾಗ ನಾನು ತುಂಬ 10 minutes ಅಷ್ಟೇ ತಗೊಂಡಿದ್ದು. ಹೆಂಗೆ ಇಷ್ಟೇ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು. ಚೆನ್ನಾಗಿದೆ ಅಲ್ಲ ನನ್ನ ಡ್ರೆಸ್, ಇಷ್ಟೇ ಇದೇ ಥರನೇ ಇರ್ತಾರ, ಕಾಣಿಸ್ತಿದ್ಯಾ? ಇಲ್ಲ ಚೆನ್ನಾಗಿದೆ ಅಲ್ಲ, ಇಷ್ಟು ಕಾಣಿಸ್ತಾ ಕಂಪ್ಲೀಟ್ ಬರುತ್ತಾ ನನ್ನ ಶರ್ಟು? ಒಳ್ಳೆ. ಸೊ ಈಗ ಸೀರಿಯಲಲ್ಲಿ ಕಾಸ್ಟ್ಯೂಮ್ದು ಆಯ್ತಲ್ವಾ, ನೆಕ್ಸ್ಟು
ದಿನಾ ಏನಾದರೂ ಯಾರಾದರೂ ತೊಂದರೆ ಕೊಡೋರು ಅಂದರೆ ಯೂಶಲ್ ಆಗಿ ನಾವು ಸೀರಿಯಲ್ ಅಂತ ಹೇಳಿದ್ರೆ ವಿಲನ್ ಅಂತ ಅಂದ್ಕೊಂಡಿರ್ತೀವಿ. ಸೊ ವಿಲನ್ ಅವ್ರನ್ನ ಆಲ್ರೆಡಿ ಒಳ್ಳೆಯವ್ರು ಮಾಡಿಬಿಟ್ಟಿದ್ದೀರಾ. ಈಗ ಮನೆಯಲ್ಲಿ ನೀವು ಅಡುಗೆ ಮಾಡಿದಾಗ ಪೂಜೆಗಿನ ಮುಂಚೆ ಹೆಂಗಿದೆ ನೋಡೋಣ ಅಂತ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಅಂತ ಬರೋರನ್ನ ಕಂಡಿಡ್ದು ಲಾಕ್ ಮಾಡಿರೋ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ಅಂದ್ರೆ ರಿಯಲ್ ಲೈಫ್ ರಿಯಲ್ ಲೈಫಲ್ಲೇ ಏನೋ ಮಾಡಿ ಇಟ್ಟಿರ್ತೀರಾ, ದೇವ್ರಿಗೆ ಅಂತ ಇಟ್ಟಿರ್ತೀರಾ, ದೇವ್ರಿಗೆ ಕೊಡ್ಬೇಕದು, ಎಲ್ಲಿ ಹೆಂಗಿದೆ ನೋಡೋಣ ಅಂತ ನೀವು ಹೊರಗಡೆ ಹೋಗೋದನ್ನೇ ಕಾಯ್ಕೊಂಡು ಯಾರಾದ್ರೂ ತಿನ್ನೋರು ಇರ್ತಾರಲ್ವಾ, ಸೊ ಅಂಥವ್ರನ್ನ ಲಾಕ್ ಮಾಡಿದಿರ? ನನ್ನ ಗಂಡನೇ. ಅಂದ್ರೆ ಸತ್ಯನಾರಾಯಣ ಪೂಜೆ ಸಜ್ಜಿಗೆ ಮಾಡ್ತೀವಲ್ಲ, ಅದು ಹೇಗಿದೆ ಅಂತ ಅಂದ್ರೆ ಅವ್ನಿಗೆ ನೋಡ್ಬೇಕು ಅಯ್ಯೋ ಟೇಸ್ಟೇ ನೋಡ್ಲಿಲ್ಲ ಅಂದ್ರೆ ಹೆಂಗೆ, ಬರೋರಿಗೆ ಕೊಡ್ಬೇಕಲ್ಲ ಅನ್ನೋ ತರ ಹಿಂಗೆ ನಾವು ಬಿಟ್ಟೇ ಇಲ್ಲ ಒಟ್ಟು. ಅವ್ರ ತಲೆ ಅದಂತೂ ಇರುತ್ತೆ. ಓಕೆ, ನೀವು ಇಲ್ಲ ನೀವು ಕದ್ದು ತಿಂತಿದ್ದೀರಾ? ಇಲ್ಲ ಅಂದ್ರೆ ಸ್ವಲ್ಪ ನಾನು ರೀಸೆಂಟ್ ಆಗಂತೂ ಫುಲ್ ಡಿವೋಷನಲ್ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನೇ ಒಂದೊಂದ್ಸಲಿ ನಾನು ಯಾಕೆ ಹಿಂಗ್ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ದೇವ್ರು ತರ. ಯಾಕೆ ಅಂತ ಹೇಳಿದ್ರೆ ಅಕ್ಕಂದ್ರ ಜೊತೆ ಸೇರ್ಕೊಂಡು ಸೀರಿಯಲ್ ಮಾತ್ರ ಅಲ್ಲ ಬೇರೆ ಟೈಮಲ್ಲೂ ಕೂಡ ದೇವ್ರ ದರ್ಶನ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ನೀವು ತುಂಬಾ ಡಿವೋಷನಲ್ ಆಗ್ತಿದ್ದೀರಾ ಅಲ್ವಾ? ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ, ಎಲ್ಲಾ ಅಪ್ಡೇಟ್ ಕೊಡ್ತಾನೆ ಇರ್ತೀರಲ್ವಾ ನಿಮ್ ಫ್ಯಾನ್ಸ್ ಗಳಿಗೆಲ್ಲ, ನಾವೆಲ್ಲಾನು ನೋಡ್ತಾ ಇರ್ತೀವಿ. ಸೊ ರೀಸೆಂಟ್ ಆಗಿ ಯಾವ ಟೆಂಪಲ್ ಹೋಗ್ಬಿಟ್ಟು ಬಂದ್ರಿ? 3 ಜನ ಮಂತ್ರಾಲಯ. ಸೊ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ಬಂದ್ರಿ, ಎಂಜಾಯ್ ಮಾಡ್ಕೊಂಡು ಸಿಕ್ಕಾಪಟ್ಟೆ. ಸೊ ರಾಯರ್ ಭಕ್ತರು. ಹೌದು. ಓಕೆ, ಕ್ವಾಟ್ಲೆ ಕಿಚನ್ ಅಲ್ಲಿ ಹೇಗಿದ್ರು ನಿಮ್ ಮೀನಕ್ಕ? ಅವ್ರು ನಿಜ ಹೇಳಿ ಎಪಿಸೋಡ್ಸ್ ಎಷ್ಟು ನೋಡಿದೆ? ನಿಜ ಎಷ್ಟು ಎಪಿಸೋಡ್ ನೋಡಿದ್ರಿ? ನಾನು ಶುರುವಾಯ್ತು ನಾನು ಅವ್ರದ್ದು ಪ್ರೋಮೋ ಬಿಟ್ಟಾಗ್ಲೇನೆ ಫುಲ್ ನೋಡ್ತಾ ಖುಷಿಲಿ ನಾನು ಆಮೇಲೆ ಹಿಂಗ್ ನಗಾಡ್ತಾ ನೋಡ್ತಾ ಇರ್ತೀನಿ. ನಾನೇ ಇಲ್ಲಿ ಎಷ್ಟು ಸ್ಮೈಲ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಮಜಾ ಇರುತ್ತೆ ಇವ್ರದ್ದು ಎಪಿಸೋಡ್. ಹೇಳ್ತಿದ್ರು ಚೆನ್ನಾಗಿ ಬರ್ತಿದೆ ಮೀನಮ್ಮ, ಇನ್ನೊಂದ್ ಸ್ವಲ್ಪ ಕಾಮಿಡಿ ಮಾಡೋದು. ಇವಳು ಮಾತಾಡೋದೇ ಇಷ್ಟ ಆಯ್ತಾ. ರಿಯಲ್ ಆಗು ಅಷ್ಟೇ, ಅಲ್ಲಿ ಕ್ವಾಟ್ಲೆಲ್ಲೂ ಅಲ್ಲೇನು ರಿಯಾಲಿಟಿ ಶೋ ಅಲ್ವಾ, ಅದು ಆಬ್ವಿಯಸ್ಲಿ ರಿಯಲ್ ಆಗಿ ಇವಳದೊಂದು ಯುನೀಕ್ ಎಕ್ಸ್ಪ್ರೆಷನ್ಸ್ ಇರುತ್ತೆ ಯಾವಾಗ್ಲೂ ಅಂತ ಎಲ್ಲ ಮಾಡ್ತಿರ್ತಾಳೆ. ಅದೆಲ್ಲ ತುಂಬಾ ಇಷ್ಟ ನನಗಾಯ್ತಾ. ನನ್ಗೆ ಇವಾಗ ಏನ್ ಅನಿಸ್ತಿದೆ ಗೊತ್ತಾ, ನಿಮ್ ಮೂವರನ್ನ ನೋಡಿದ್ರೆ ನೀವ್ ಏನಿದ್ದೀರಾ ಅದೇ ಸೀರಿಯಲ್ ನಲ್ಲಿ ಇದೀರಲ್ಲ, ನೀವು ಅಷ್ಟೇನೆ ಮಾತಾಡೋದಕ್ಕೆ ಫಸ್ಟ್ ನಿಮ್ಮಮ್ಮ ಹೇಳ್ಕೊಡ್ತಾರೆ. ಅಂದ್ರೆ ಸೀರಿಯಲ್ ನ ನೋಡಿದಾಗ ಅಮ್ಮ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮಾತನ್ನ ಕೇಳೋ ತರ ಇರ್ತಿದ್ರಿ. ಸೊ ಇವಾಗ ಅಮ್ಮನೂ ಕೂಡ ಏನು ರೆಸ್ಟ್ರಿಕ್ಟ್ ಮಾಡಲ್ಲ, ಎಲ್ಲಾನು ಸರಿ ಆಯ್ತು ಅಂದಾಗ ಪಟಪಟ ಅಂತ ಏನ್ ಬರುತ್ತೆ ಮಾತಾಡ್ತಾ ಇರ್ತಿರಲ್ಲ. ರಿಯಲ್ ಲೈಫ್ ಅಲ್ಲೂ ಕೂಡ ಹಂಗೆ ಅನ್ಸುತ್ತೆ. ಮೀನಮ್ಮ ಎಕ್ಸ್ಪ್ರೆಷನ್ ಫೇಮಸ್ ಅಲ್ವಾ, ಹಿಂಗೆ ಕೊಡ್ತಿರ್ತಾರ ಎಕ್ಸ್ಪ್ರೆಷನ್. ಅವಳು ರಿಯಲ್ ಅಲ್ಲೂ ಹಂಗೆ ಮಾತಾಡ್ಬೇಕಾದ್ರೆ ಅವಳು ಏನಾದ್ರು ನಮ್ಮ ಮನೇಲೆಲ್ಲ ಇವಳು ಅಂದ್ರೆ ಇಷ್ಟ, ಏನಾದ್ರು ಮಾತಾಡ್ತಿದ್ರೆ ನಗ್ತಾ ಇರ್ತಾರೆ ಜೋರಾಗಿ. ಅವಳು ಅಷ್ಟು ಚಂದ ಏನೇನೋ ಮಾಡ್ತಿರ್ತಾಳೆ ಮಧ್ಯ ಮಧ್ಯೆ. ಕೋಪ ಮಾಡ್ಕೋಬಾರ್ದು, ಬೇಜಾರಾಗಬಾರ್ದು. 1 ವರ್ಷದಿಂದ ನಾನು ಹೀಗಿರ್ಲಿಲ್ಲ, ಈ ಸೀರಿಯಲ್ ಮಾಡ್ತಾ ಮಾಡ್ತಾ ಹೀಗಾಗಿರೋದು. ನಾನು ಯೂಶಲ್ ಆಗಿ ತುಂಬಾ ಇಂಟ್ರೋವರ್ಟ್. ನಮ್ಮ ಅಮ್ಮನ ಹತ್ರ ಮತ್ತೆ ನನ್ನ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ ಹತ್ರ ಮಾತ್ರ ನಾನು ಇಷ್ಟೆಲ್ಲ ಎಕ್ಸ್ಪ್ರೆಸಿವ್ ಆಗಿ ಮಾತಾಡೋದು. ಈಗ ನಂದಾಗ ಹೋಗಲ್ಲ ಮಾಡಿದ್ಮೇಲೆ ಎಲ್ರಿಗೂ ನನ್ನನ್ನು ನೋಡ್ಬಿಟ್ಟಿದ್ದಾರೆ ಟಿವಿಲಿ ನಾನು ಹಿಂಗೆ ಮಾತಾಡೋದು ಅಂತ. ಈಗ ಹಂಗೆ ಆಗೋಗಿದ್ದೀನಿ. ನನಗೆ ಆಕ್ಚುಲಿ ಶಾಕ್ ಆಯ್ತು, ಯಾಕಂದ್ರೆ ನಾನು ಇವಳು ಮುಂಚೆಯಿಂದಾನೇ ಫ್ರೆಂಡ್ಸು. ಆಲ್ಮೋಸ್ಟ್ ಒಂದು 8 years ಮುಂಚೆನಾ, 8 years ಇಂದಾನೇ ಫ್ರೆಂಡ್ಸು. ನಾವಿಬ್ರು ಒಂದು ಸಿನಿಮಾ ಮಾಡಿದ್ವಿ ಒಟ್ಟಿಗೆ. ಸೊ ಅವಾಗಿಂದ ನನಗೆ ಇವಳು ಗೊತ್ತು. ನನಗೆ ಇದು ಮೇಘನೇನಾ ಅಂತ ನಾನೇ ಕೇಳಿದೆ. ನೀನು ತುಂಬ ಚೇಂಜ್ ಆಗ್ಬಿಟ್ಟಿದ್ಯಾ, ಬಟ್ ಐ ಆಮ್ ಸೋ ಹ್ಯಾಪಿ. ಅಂದರೆ ಇಲ್ಲಿ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದ್ಯಾ ನೀನು, ನಿನ್ನ ಸರೌಂಡಿಂಗಲ್ಲಿ ಇರೋಕ್ಕೆ ಖುಷಿ ಆಗತ್ತೆ ಅಂತ ಹೇಳಿದ್ದೆ ನಾನು. ಸೊ ಪಾಸಿಟಿವ್ ಆಗಿರೋದಕ್ಕೆ ಅನ್ಸುತ್ತಲ್ಲ ಎಲ್ಲಾನು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಓಕೆ, ಇವಾಗ ಹಬ್ಬ ಎಲ್ಲ ಮುಗಿದ್ಮೇಲೆ ಯೂಶಲ್ ಆಗಿ ಏನು ಗೊತ್ತಾ, ಒಂದು ರಜಾ ಇರುತ್ತೆ, ಹಬ್ಬ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಬೇಕು ಅಥವಾ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಹೋಗ್ಬೇಕಾ ಅನ್ನೋ ಥರದಲ್ಲಿ ಅನ್ಸುತ್ತೆ. ಸೊ ನಿಮ್ಗೇನಾದ್ರೂ ಹಂಗೆ ಅನ್ಸುತ್ತಾ? ನನಗೆ ಯಾಕೋ ಹಂಗೆ ಅನಿಸ್ತಿಲ್ಲ. ಹೇಳ್ತೀನಿ, ಅಂದ್ರೆ ಶೂಟಿಂಗ್ ಹೋಗೋದಕ್ಕೆ ಜೋಶ್ ಇರುತ್ತೆ, ಬಟ್ ನಮ್ಗೆ ಈಗ ಒಂದು ಸ್ಟ್ರೆಚ್ ಒಂದು 3 days ರಜಾ ಕೊಟ್ಟಿರ್ತಾರೆ. ಮತ್ತೆ ಶೂಟಿಂಗ್ ಅಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಕೊಟ್ಬಿಟ್ಟು ಮಕ್ಳಿಗೆ ಎಕ್ಸಾಂಪಲ್ ನನಗಂತೂ ಬೆಳಗ್ಗೆ ಎದ್ಬಿಟ್ಟು ನಂಗೆ ಅಳು ಶೂಟಿಂಗ್ ಹೋಗಕ್ಕೆ ಇವತ್ತು ರಜಾ ಇತ್ತು ನಂಗೆ ಆಗಿರುತ್ತೆ. ಕೆಲಸ ಮಾಡಕ್ ಖುಷಿನೇ, ಬಟ್ ಅದು ಪ್ರಾಸೆಸ್ ಇದೆಯಲ್ಲ, ಬೆಳಗ್ಗೆ 5 ಗಂಟೆಗೆ ಹೋಗಿ ಲೊಕೇಶನ್ ರೀಚ್ ಆಗೋರ್ಗು ಅಷ್ಟೇ ಡಿಪ್ರೆಷನ್. ಹೋಗಿ ಇವರೆಲ್ಲ ಸಿಗ್ತಾರಲ್ಲ ಮತ್ತೆ ಜಾಲಿ, ಮತ್ತೆ 3 ದಿನ ಅದರಲ್ಲೂ ಗ್ಯಾಪ್ ಅಲ್ಲಿ ಅಕಸ್ಮಾತ್ ನಾವು 3 ಜನ ಲೈಕ್ ಒಂದೇ ಏರಿಯಾದಲ್ಲಿ ಇರೋದ, ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಇವ್ರು ಬೈ ಮಿಸ್ ಆಗಿ ಇವತ್ತು ಆಲ್ ಆರ್ಟಿಸ್ಟ್ ಅಲ್ಲ ನಮ್ಮನ್ನೇ ಹಾಕೊಂಡು ರುಬ್ಬೋದು ಅಂತ ಗೊತ್ತಾಗ್ಬಿಟ್ರೆ ನನಗೆ ಒಳ್ಳೆ ಡಿಪ್ರೆಷನ್ ಹೋಗ್ಬಿಟ್ಟಿದೆ.
ನಾವು ಹಿಂದಿನ ದಿನ ಕಾಲ್ ಮಾಡ್ಕೊಂಡು ನೀವು ಇಷ್ಟೊತ್ತಿಗೆ ಬನ್ನಿ ನೀನ್ ಇಷ್ಟೊತ್ತಿಗೆ ಬಾ ಅಂತ ಮಾತಾಡ್ಕೊಂಡಿರ್ತೀವ. ಬೆಳಗ್ಗೆ ಎದ್ದು ಇವಳಿಗೆ ಅಮ್ಮು ಎದ್ಯ ಅಕ್ಕ ಬಟ್ಟೆ ಪ್ಯಾಕ್ ಮಾಡ್ಬೇಕು ಇರಿ ಅಕ್ಕ ಅಂತಿರ್ತಾಳೆ. ಸೊ ಅದೊಂದು ಪ್ರಾಸೆಸ್ ಏನು ಅಂದ್ರೆ ಎದ್ದು ಅಲ್ಲಿಗೆ ಹೋಗೋವರೆಗೂ ಅಷ್ಟೇ. ಒಂದ್ಸತಿ ಸೆಟ್ಗೆ ಹೋದ್ವಿ ಮೇಕಪ್ ಕೂತ್ವಿ ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ವಾಪಸ್ ಬರ್ಬೇಕಾದ್ರೂ ಅಷ್ಟೇ, ಅಲ್ಲಿ ಫುಲ್ಲು ಲಾಸ್ಟ್ ಸೀನ್ ಆಗೋ ತನಕನೂ ಫುಲ್ಲು ಟಯರ್ಡ್ ಆಗ್ಬಿಟ್ಟಿರ್ತೀವಿ ಆಯ್ತಾ. ಇನ್ನು ನಾವು 3 ಜನ ಬಂದಿದ್ದು ಎಲ್ಲ ಕಾಸ್ಟ್ಯೂಮ್ ತೆಗ್ದು ಮೇಕಪ್ ಹೆಂಗ್ ತೆಗಿತೀವಿ ಗೊತ್ತಿಲ್ಲ, ನಾನು ತೆಗ್ದಂಗೆ ಕಾರಳು ಕೂತ್ವಿ ಅಂತ ಹೋಗಿ ಮನೆಗೆ. ಆ ಕಾರಲ್ಲಿ ಕೂತಿದ ತಕ್ಷಣ ಸಾಂಗ್ ಹಾಕಿದ್ರೆ ಫುಲ್ ಜಾತ್ರೆನೇ ಆಡ್ಬಿಟ್ಟಿರ್ತೀವಿ ನಾವು 3 ಜನ. ಲೈಕ್ ರಕ್ಷಾನು ಬರ್ತಾಳೆ. ರಕ್ಷಾ ಇನ್ನು ನೆಕ್ಸ್ಟ್ ಲೆವೆಲ್ ಅವಳು ಆಕ್ಚುಲಿ ಹೈಪರ್ ಆಕ್ಟಿವ್. ಸೊ ಯಾರು ನಿಮ್ ಇವಾಗ ಶೂಟಿಂಗ್ ಅಂತ ಹೇಳಿದಾಗ ಅಂದ್ರೆ ಒಟ್ಟಿಗೆ ಇರೋದಕ್ಕೆ ಒಟ್ಟಿಗೆ ಹೋಗ್ತೀರಾ ಅಂದ್ರೆ ಒಂದೇ ಕಡೆ ಇರೋದ್ರಿಂದ. ಸೊ ಡೈಲಾಗ್ಸ್ಗಳು ಅಂತ ಬಂದಾಗ ಜಾಸ್ತಿ ಟೇಕ್ಸ್ ತಗೊಳ್ಳೋಂಥವ್ರು ಯಾರು? ಯಾರು ಇಲ್ಲ ಅಂದ್ರೆ 2-3 ಟೈಮ್ಸ್ ಹೋಗುತ್ತೆ. ಅದು ಯಾವ್ದಾದ್ರು ಒಂದು ವರ್ಡ್ ಹೌದು, ಅಂದ್ರೆ ಫಂಬಲ್ ಆಗೋದಾಗಿರ್ಬೋದು ಆ ತರ. ಅಥವಾ ಅದು ತುಂಬಾ ಕಷ್ಟ ಇರೋ ವರ್ಡ್ಸ್ ಏನಾದ್ರು ಅಂದ್ರೆ ಜನರಲ್ ಆಗಿ ಯೂಸ್ ಮಾಡದೇ ಇರೋ ಪದಗಳು ಯಾವ್ದಾದ್ರು ಇದ್ರೆ ಅವಾಗ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ಸಲ ನಾವು ಶ್ರವಣ್ ಸರ್ ಮುಖ ನೋಡ್ತೀವಿ, ಸರ್ ಇದು ಹೇಳ್ಬೇಕಾ, ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ಬೋದಾ ಅಂತ. ನಿನ್ನೆ ಒಂದು ವರ್ಡ್ ಅಷ್ಟಕ್ಕ. ಅಯ್ಯೋ ರಾಮ, ನಂಗೆ ಬೇಡ ಗೊತ್ತಿರೋ ವರ್ಡ್ಸೇ ನಮ್ಗೆ ಪ್ರೊನೌನ್ಸ್ ಮಾಡಕ್ ಬರ್ತಿರಲ್ಲ, ಏನಿರಲ್ಲ. ಸುಮ್ನೆ ಹೇಳಿ ಅಂದ್ರೆ ಹೇಳ್ತೀವಿ ಆಯ್ತಾ. ರೋಲ್ ಅಂಡ್ ಆಕ್ಷನ್ ಹೇಳಿದ ತಕ್ಷಣ ಅದು ಹೇಳಕ್ಕೆ ಬರ್ತಿರಲ್ಲ, ಕಾನ್ಶಿಯಸ್ ಆಗ್ಬಿಡುತ್ತೆ. ಆಮೇಲೆ ಒಂದೊಂದ್ಸಲ ಹಕಾರ ಪ್ರಾಬ್ಲಮ್ ಆಗ್ಬಿಡುತ್ತೆ ಇವರಿಗೆ. ಮತ್ತೆ ಮಾತಾಡ್ಬೇಕಾದ್ರೆ ಚೆನ್ನಾಗೇ ಬರ್ತಿರುತ್ತೆ. ಓ ಇದ್ರಲ್ಲಿ ಇದೆಯಲ್ಲಪ್ಪ ಅಂತ ಅನ್ಕೊಂಡ್ರೆ ಸಾಕು, ಕಾನ್ಶಿಯಸ್ ಆಮೇಲೆ ನಮ್ದೆಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ಅಮ್ಮು ಮೀನಮ್ಮ ನಮ್ದೆಲ್ಲ ತುಂಬಾ ದೊಡ್ಡ ಡೈಲಾಗ್ಸ್ ಇರೋದಲ್ಲ, ಒಂದು 6 ಲೈನು 7 ಲೈನ್ ಕಲ್ತ್ಕೊಂಡ್ಬಿಡ್ತೀವಿ. ಅಂದ್ರೆ ಅದೊಂದು ಏನೋ ನಮ್ದೊಂದು ಟ್ರಿಕ್ ಇರುತ್ತೆ, ಅದ್ ಮಾಡ್ಕೊಂಡು ಹೇಳ್ಬಿಡ್ತೀವಿ. ಒಂದೊಂದ್ ಲೈನ್ ಕೊಟ್ಟಿರ್ತಾರಲ್ಲ ಇಷ್ಟೇ, ಅದ್ರಲ್ಲೇ ಸಿಕ್ಕಾಕೋತೀವಿ. ಏನಾಗಿದೆ ನಿಮಗೆ ಕೊಟ್ಟಿರೋದು ಒಂದ್ ಲೈನ್ ಹೇಳಲ್ಲ. ನನಗಂತೂ ಪಕ್ಕ ರಿವೆಂಜ್ ತಗೊಳ್ತಿದ್ಯಾ ಅಲ್ವಾ ನೀನು? ಚಿಕ್ಕದ ಯಾಕೆ ಕೇಳಕ್ ಆಗ್ತಿಲ್ಲ? ಕಾಲೇಜ್ ಮುಗಿಸಿ ಎಷ್ಟು ವರ್ಷ ಆಯ್ತು? ಅಂದರೆ ನಾನು ಇಲ್ಲಿ ಬಂದಾಗ ಲೈಕ್ ಸ್ಟಾರ್ಟ್ ಅಂದರೆ ಅಪ್ಪನ ಮನೇಲಿ ಇತ್ತು ಅಲ್ವಾ, ಅವಾಗಿನ್ನೂ 2 ಮಂತ್ಸ್ ಇತ್ತು ಬಾಕಿ. ಸೊ ಅವಾಗ ಒಂದು ಫುಲ್ ಹೆಕ್ಟಿಕ್ ಅನಿಸ್ತಿತ್ತು. ಲೈಕ್ ಕಾಲೇಜು ಅದು ಬೇರೆ ನನ್ನ ಸೈನ್ಸ್ ಅಲ್ವಾ. ಸೊ ಅಲ್ಲಿ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಇಲ್ಲಿ ಅಂದರೆ ನಾನು ಫ್ರೆಷರ್ ಆಗಿ ಹೆಂಗೆ ಹೇಳೋದು, ಡೇಟ್ಸ್ ಹೆಂಗೆ ಕೊಡೋದು, ಡೇಟ್ಸ್ ಹೆಂಗೆ ಅಡ್ಜಸ್ಟ್ ಮಾಡೋದೆಲ್ಲ ಇತ್ತು. ಬಟ್ ಮುಗಿಸಿದ್ಮೇಲೆ ಈಗ ಪೀಸ್ ಆಗಿದ್ರೆ. ಸೊ ಇವಾಗ ಹಾಗಾದ್ರೆ ನಿಮ್ಗೆ ಡೈಲಾಗ್ಸ್ ಹೇಳೋದ್ ಕಷ್ಟ ಆಗಲ್ಲ. ಕ್ವೆಶನ್ ಪೇಪರ್ ಕೊಟ್ಬಿಟ್ಟು ಆನ್ಸರ್ ಬರಿ ಅಂತ ಹೇಳೋದಕ್ಕೂ ಚೆನ್ನಾಗಿದೆ, ಆನ್ಸರ್ ಬರಿ ಅಂತ ಹೇಳೋದಕ್ಕೂ ಡೈಲಾಗ್ಸ್ ಕೊಟ್ಬಿಟ್ಟು ಕಲ್ತ್ಕೊ ಅಂತ ಹೇಳೋದಕ್ಕೂ ಈಸಿ. ಸ್ಟಾರ್ಟಿಂಗು ಕನ್ನಡ ಓದೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನಂಗೆ. ಅಂದ್ರೆ ಅವಾಗ ಇವರು ಪರಿಚಯ ಇರಲಿಲ್ಲ, ಇವ್ರು ಯಾರು ಪರಿಚಯ ಇರಲಿಲ್ಲ ಅಷ್ಟೊಂದು. ಸರಿ ಆಯ್ತು, ಇವಾಗ ಇದು ಬೇಡ, ನಾವು ಫಸ್ಟ್ ಹೋಗೋಣ. ಈಗ ನೀವು ಹೊಸದಾಗಿ ಹೋಗಿದ್ದೀರಾ ಶೂಟಿಂಗ್ ಅಂತ, ಎಲ್ಲಾರು ಕೂಡ ಹೊಸಬ್ರು, ಯಾರು ಕೂಡ ಪರಿಚಯ ಇಲ್ಲ. ಒಬ್ಬೊಬ್ರು ನೋಡಿದಾಗ ಒಂದೊಂಥರ ಅನ್ಸುತ್ತೆ ಯಾರಿಗೆ ಆದ್ರೂ. ಇವ್ರು ನೋಡ್ತಾರೆ, ಇವ್ರ ಪಾಡಿಗೆ ಇವ್ರು ಬರ್ತಾರಲ್ವಾ, ಇವ್ರು ಹೆಂಗಿರ್ತಾರೋ ಏನೋ ಈ ತರ ಅನ್ಕೊಳ್ತೀರಾ. ಫಸ್ಟ್ ಟೈಮ್ ಗಿರಿಜಮ್ಮನ್ ನೋಡಿದಾಗ ಇವ್ರ ಜೊತೆ ಹೆಂಗಪ್ಪ ಹೆಂಗ್ ಮಾತಾಡೋದು ಆ ತರನೇ ಇರುತ್ತೆ. ನೀವ್ ಹೇಳಿ, ಇವಾಗ ನೋಡ್ತಿರೋ ಮೀನಮ್ಮನ್ಗೂ ಫಸ್ಟ್ ನೋಡ್ದ ಮೀನಮ್ಮನ್ಗೂ ಏನ್ ಶೂಟಿಂಗ್ ಹೋಗಿದ ತಕ್ಷಣ ಪರಿಚಯ ಇದ್ರು. ಲೈಕ್ ನಾವು ಬೇರೆ ಶೂಟ್ಸ್ ಅವಾಗ ಒಂದು ಪರಿಚಯ ಮಾತಾಡಿದ್ವಿ. ಹಂಗೆ ನಾನೇನು ಇವ್ರ ಮೇಲೆ ಒಪಿನಿಯನ್ ಸೆಟ್ ಮಾಡಿರಲಿಲ್ಲ. ಓಕೆ ಯಾರೋ ಒಬ್ರು ಗೊತ್ತಿರೋರು ಇದ್ದಾರೆ ಅಂತ ಅನಿಸಿತ್ತು. ಬಟ್ ಅಂದರೆ ಪ್ರಾಪರಾಗಿ ನಂದು ಇವ್ರದ್ದು ಶೂಟ್ ಆಗೋ ಅಷ್ಟು ಟೈಮಲ್ಲಿ ನನಗೆ ಆಲ್ರೆಡಿ ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದ್ದು ನನಗೇನೆ, ನಮ್ಮ ಮನೆ ಲೈಕ್ ಸೂರ್ಯಕಾಂತ್ ಮನೆ. ಸೊ ಅವಾಗ ನನಗೆ ಸಿಕ್ಕಾಪಟ್ಟೆ ಭಯ. ಅಪ್ಪ ಬೇರೆ ಅಷ್ಟು ದೊಡ್ಡ ಆ್ಯಕ್ಟ್ರು. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನನಗೆ ಒಂದು ತಲೆಯಲ್ಲಿ ಈಗಲೂ ಇರೋದೇನೆಂದರೆ, ಎಲ್ಲರೂ ನಮ್ದು ಇಡೀ ಸೆಟ್ಟಲ್ಲಿ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು. ಓಕೆ. ಸೊ ನನಗೆ ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಅವ್ರು ಸ್ವಲ್ಪ ಮ್ಯಾಚ್ ಮಾಡಬೇಕು. ಅಂದರೆ ಅವ್ರದ್ದು ಈಗ ಏನೇ ಆದರೂ ಕೆಲವೊಂದು ಏನಾಗುತ್ತೆ ಅಂದರೆ, ಇಂಪ್ರೂವೈಸ್ ಮಾಡುವಾಗ ಎಷ್ಟೋ ಪದಗಳು ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ, ಇದನ್ನ ಹಿಂಗೆ ಹೇಳ್ಬೋದು ಅಂತ ಎಲ್ಲ. ಸೊ ಅದನ್ನು ಅವ್ರಿಗೆ ಮ್ಯಾಚ್ ಮಾಡಬೇಕು ಅನ್ನೋದಿತ್ತು. ಸೊ ಹಂಗೆ ನನಗೆ ಅದೊಂದು ಫಸ್ಟ್ ತಲೆಯಲ್ಲಿತ್ತು. ಓಕೆ ಬೇರೆ ಒಪಿನಿಯನ್ ಸೆಟ್ ಮಾಡೋದೇ ಬೇಡ, ಫಸ್ಟ್ ನನಗೆ ಎವ್ರಿ ಡೇ ನನಗಿಂತ ಜಾಸ್ತಿ ನಾನು ಇನ್ನೊಂದು ಸ್ವಲ್ಪ ಎವ್ರಿ ಡೇ ಮೀ ವಾಸ್ ಮೈ ಚಾಲೆಂಜ್ ಅಷ್ಟೇ. ಓಕೆ, ಸೂಪರ್. ಈಗ ಒಂದು ಸೀನ್ ಬರುತ್ತೆ ನಿಮ್ದ್ರಲ್ಲಿ, ಮದ್ವೆ ಆಗಿ ಬಂದಾಗ ಅಪ್ಪನಿಗೇನೋ ಪ್ರೀತಿಯಿಂದ ಒಂದು ವಾಚ್ ತಗೊಂಡು ಹೋಗ್ತೀರಾ. ಸೊ ಅದನ್ನ ಅವರು ಅಕ್ಸೆಪ್ಟ್ ಮಾಡದೇ ಇರಲ್ಲ. ಸೊ ಅದು ನೋಡೋರ್ಗೆ ಹೆಂಗ ಅನ್ಸುತ್ತೆ ಅಂತ ಹೇಳಿದ್ರೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಲ್ವಾ. ಸೊ ನಿಮಗೆ ಹೇಗೆ ಅನ್ನಿಸ್ತು ಆ ಒಂದು ಸೀನ್ ನೋಡಿದಾಗ, ಮಾಡಿರೋ ಸೀನ್ ನೋಡಿದಾಗ? ಅದು ಒಂಥರ ನಂಗೆ ಅಂದರೆ ಕನೆಕ್ಟ್ ಅನ್ನೋದಕ್ಕಿಂತ ನಾನು ಯಾವತ್ತೂ ಆ ಥರ ನಮ್ಮ ಅಪ್ಪಂಗೆ ನಾನು ಗಿಫ್ಟ್ ಕೊಟ್ಟವಳೆ ಅಲ್ಲ.
ಸೊ ಅದೊಂಥರ ಸ್ಪೆಷಲ್ ಅನಿಸ್ತು, ಹೌದಲ್ವಾ ಹಿಂಗೆ ಗಿಫ್ಟು ಅಂತ. ಅಂದರೆ ಅಮ್ಮನ ಜೊತೆ ಜಾಸ್ತಿ ಬಾಂಡಿಂಗ್ ನನಗೆ, ಅಪ್ಪನ ಜೊತೆ ಕಮ್ಮಿ. ಸೊ ಈ ಸೀರಿಯಲಲ್ಲಿ ಪ್ರತಿ ಸಲ ಅಪ್ಪನ ಹೆಸರು ತೊಗೊಳ್ಬೇಕಾದ್ರೆ ಚೆನ್ನಾಗಿದೆ, ಇದೊಂಥರ ಮಗಳಿಗೆ ಅಪ್ಪ ಅನ್ಕೊಂಡ್ರೆ ಇಷ್ಟ ಅಲ್ವಾ ಅನ್ನೋದು ಫೀಲ್ ಬರುತ್ತೆ ಅಂದರೆ ಚೂರು ಅನಿಸ್ತಿತ್ತು. ಓಕೆ, ಈಗ ನೀವು ಅಮ್ಮನ ಮಾತನ್ನ ಜಾಸ್ತಿ ಕೇಳ್ತಾ ಇದ್ರಿ ಅಲ್ವಾ? ಸೊ ರಿಯಲ್ ಲೈಫಲ್ಲಿ ಹೆಂಗೆ ಅರ್ಪಿತಾ ಅವರು ಅಮ್ಮ ಹೇಳ್ದಂಗೆನಾ? ಈ ಕೆಲವ್ರು ಇರ್ತಾರಲ್ವಾ, ಅಮ್ಮನ ಮಾತು ಕೇಳಿದ್ರೆ ಡೆಫಿನೆಟ್ ಆಗಿ ಚೆನ್ನಾಗಾಗುತ್ತೆ, ಅಮ್ಮನ ಮಾತು ಏನಾದ್ರೂ ಕೇಳಲಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಒಂದು ಎಡವಟ್ಟಾಗುತ್ತೆ. ಸೊ ನಿಮ್ಗೆ ಹೆಂಗೆ ರಿಯಲ್ ಲೈಫಲ್ಲಿ, ಜೊತೆಗೆ ರೀಲಲ್ಲೂ ಕೂಡ ಅಮ್ಮನ ಮಾತು ಕೇಳೋರು, ಸೊ ರಿಯಲ್ ಅಲ್ಲಿ ಹೆಂಗೆ ಅರ್ಪಿತಾ ಅವರು? ರೀಲ್ ಥರನೇ ರಿಯಲ್ ಅಲ್ಲೂ. ಯಾಕಂದರೆ ಫಸ್ಟಿಂದನೂ ನಂಗೆ ಅಪ್ಪ ಈಸ್ ವೆರಿ ಕ್ಲೋಸ್. ಅಂದರೆ ನಾನು ಅಪ್ಪ ಫ್ರೆಂಡ್ಸ್ ಥರ ಇದ್ದೀವಿ, ಮೋರ್ ದೆನ್ ಅಪ್ಪ ಮಗಳು ನಾವು ಫ್ರೆಂಡ್ಸ್ ಥರ. ಇವತ್ತಿಗೂ ನಾವು ಜಾಸ್ತಿ ನಗಾಡ್ಕೊಂಡು ಮಾತಾಡೋದಕ್ಕಿಂತ ಜಗಳನೇ ಜಾಸ್ತಿ ಆಡ್ತಿರ್ತೀವಿ, ಅಷ್ಟು ಕ್ಲೋಸ್ ನಾವಿಬ್ಬರು. ಅಮ್ಮನ ಜೊತೆ ಬೇರೆ ಬಾಂಡಿಂಗು. ಸೊ ಅಮ್ಮ ಏನು ಅಮ್ಮನೇ ಕೇಳಿದೆ ನಾನೇನು ಮಾಡಲ್ಲ. ಇವತ್ತು ಅಷ್ಟೇ ರೆಡಿ ಆಗಬೇಕಂದ್ರೆ ಅಮ್ಮನ ಅಪ್ರೂವಲ್ ತೊಗೋಬೇಕು ನಾನು. ಈ ಸೀರೆ ಹಾಕ್ಬೇಕಾ, ಇದಕ್ಕೆ ಈ ಜ್ಯುವೆಲ್ರಿ ಹಾಕಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ನೋಡಿದ್ಮೇಲೆ ಫೋನ್ ಮಾಡಿ ನಿಂಗೆ ಗೊತ್ತಾಗಲ್ವಾ ಹೆಂಗೆಂಗೋ ಹೋಗ್ಬಿಟ್ಟಿದ್ಯಾ ಅಂತೆಲ್ಲ ಬೈತಿರ್ತಾರೆ. ಸೊ ನನಗೆ ಅಮ್ಮನ ಜೊತೆ ಜಾಸ್ತಿ ಬಾಂಡಿಂಗ್. ಅಂದರೆ ಸೀಕ್ರೆಟ್ ಪಾರ್ಟ್ನರು ಅಮ್ಮ. ಅಪ್ಪ ಬೇರೆ ಥರ ಸೀಕ್ರೆಟ್ ಪಾರ್ಟ್ನರ್, ಒಂಥರ ಜಾಲಿ ಥರ. ಸೊ ಆಫ್ ಸ್ಕ್ರೀನಲ್ಲೂ ಅಷ್ಟೇ, ಆನ್ ಸ್ಕ್ರೀನು ಅಮ್ಮನೂ ಅಷ್ಟೇ. ಶಿ ಈಸ್ ವೆರಿ ಸಪೋರ್ಟಿವ್. ಅವರು ನನಗೆ ಆಫ್ ಸ್ಕ್ರೀನ್ ಅಮ್ಮ ಥರನೇ ಟ್ರೀಟ್ ಮಾಡ್ತಾರೆ, ನಂಗೆ ಅಲ್ಲೂ ರಿಯಲ್ ಅಮ್ಮ ಥರನೇ ಟ್ರೀಟ್ ಮಾಡ್ತಾರೆ. ಸೊ ನಂಗೆ ಅದೇನು ಡಿಫ್ರೆನ್ಸ್ ಅನ್ಸಲ್ಲ. ಓಕೆ, ಇನ್ನು ಮನೆ ವಿಷಯದಲ್ಲಿ ಮಾತಾಡೋದಾದ್ರೆ, ಮನೆಯಲ್ಲಿ ನಂದಗೋಕುಲ ಅಂತ ಆಲ್ರೆಡಿ ಆ ಮನೆ ನೋಡಿದ್ರೇ ಎಲ್ರಿಗೂ ಖುಷಿ ಆಗುತ್ತೆ. ಅದ್ರ ಮನೆ ಎದುರು ನಮ್ಮ ಅಮೂಲ್ಯ ಅವರ ಅಪ್ಪನ ಮನೆ ಇದೆ. ಸೊ ಮನೆ ನೋಡಿದಾಗ ಹೆಂಗ್ ಅನಿಸ್ತು ಸ್ಟಾರ್ಟಿಂಗ್ ಅಲ್ಲಿ? ಯಾಕಂದ್ರೆ ನಂದಗೋಕುಲ ಅಂತ ಹೆಸರಿಗೆ ತಕ್ಕಂಗೆ ಒಂದು ಮನೆ ಒಂಥರ ಚೆನ್ನಾಗಿ ಪುಟ್ಟದಾಗಿ ಚೆನ್ನಾಗಿ ಅನ್ಸುತ್ತೆ. ಆ ಸೆಟ್ ನೋಡಿದಾಗ ಹೇಗ್ ಅನ್ನಿಸ್ತು? ವಿಂಟೇಜ್ ಮನೆ, ಫುಲ್ ಕ್ಯೂಟ್ ಎಸ್ಥೆಟಿಕ್. ಅದನ್ನೇ ನನಗೆ ಇನ್ನೂ ಒಂದು ಡೌಟ್ ಇದೆ ಆಯಿತಾ, ನಾವು ಆಚೆ ನೋಡೋಕ್ಕೂ ಫ್ರೇಮ್ ಆ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಫ್ರೇಮಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೆರಿ ಬ್ಯೂಟಿಫುಲ್ ಹೌಸ್ ಆ್ಯಕ್ಚುಲಿ. ಖುಷಿ ಆಗುತ್ತೆ. ಅಂದರೆ ನಾವು ಒಂದು ಕಡೆಯಿಂದ ನೋಡ್ಕೊಂಡು, ಅಂದರೆ ರಿಯಲ್ ಆಗಿ ನೋಡೋದಕ್ಕೂ ಫ್ರೇಮಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಆ ಮನೆನೇ ಒಂದು ಚಂದ, ಆಚೆ ಕಡೆಯಿಂದ ನೋಡೋದೇ ಒಂದು ಚಂದ. ಓಕೆ, ಈಗ ಪಾತ್ರಗಳಂತ ಬಂದಾಗ ನಿಮ್ಮ ಪಾರ್ಟ್ನರ್ ಮಾಡಿದಾರಲ್ವಾ ಕೇಶವ ಈ ಹಿಂದೆ ಎಷ್ಟೋ ಸೀರಿಯಲ್ಸ್ಗಳನ್ನ ಮಾಡಿದ್ದಾರೆ. ಮಾಡಿದ್ರು ಕೂಡ ಅವ್ರನ್ನ ಈಗ್ಲೂ ಹೊರಗಡೆ ಬಂದಾಗ ಕೇಶವ ಅಂತಾನೆ ಕರೀತಾರೆ. ಹೇಗೆ ಅವರ ಜೊತೆಗಿನ ಒಂದು ಒಡನಾಟ ಹೇಗಿದೆ? ಅಂದ್ರೆ ನಂದು ಅವ್ರದ್ದು ಫಸ್ಟ್ ಸೀನ್ ಆಗಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ, ಇಂಟ್ರಡಕ್ಷನ್ ಸೀನು. ಸೊ ಅವ್ರು ಬಂದು ಇಂಟ್ರಡ್ಯೂಸ್ ಮಾಡ್ಕೊಂಡ್ರು, ನಾನು ಹಿಂಗೆ ಯಶವಂತ್ ಅಂತ, ನಾನು ಮೇಘ ಅಂತ. ಅವ್ರನ್ನ ನಾನು ಆ್ಯಕ್ಚುಲಿ ಗಂಡ ಹೆಂಡತಿ ಸೀರಿಯಲ್ ಮಾಡ್ತಾ ಇದ್ರು, ಅದ್ರಲ್ಲಿ ನೋಡಿದ್ದೆ. ಸೊ ಓಕೆ, ಫಸ್ಟ್ ಸೀನಲ್ಲೇ ನಾವು ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ನಾನು ಹಿಂಗೆ ಮಾಡ್ತೀನಿ, ನಿಮಗೆ ಓಕೆನಾ ಅಂತ ಬಂದು ಕೇಳಿದ್ರು. ತೊಂದರೆ ಇಲ್ಲ, ನೀವು ಮಾಡಿ. ಲೈಕ್ ಹೆಂಗಾಯಿತು ಅಂದರೆ ಹೋಗ್ತಾ ಎಲ್ಲ ಸೀನ್ಸು ನಾವು ಇಂಪ್ರೂವೈಸ್ ಮಾಡ್ಕೊಳ್ಳೋದು, ಜೊತೆಗೆ ಮಾತಾಡಿಕೊಂಡು ಅಲ್ಲೇ ಒಂದು ಕೆಮಿಸ್ಟ್ರಿ ಶುರು ಆಗ್ತಾ ಹೋಯ್ತು. ನಾನು ಅವಾಗ ಹೇಳ್ದೆ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಥರ ನೀವೇನು ಬೇಕಾದರೂ ಮಾಡಿ, ನಿಮ್ಮ ಜೊತೆ ನಾನು ಮಾಡ್ತೀನಿ, ಇಬ್ಬರು ಚೆನ್ನಾಗಿ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಸೊ ಅದು ವರ್ಕ್ ಆಗಿ ಅದು ಜನ ಮೆಚ್ಚಿದ ಜೋಡಿವರೆಗೂ ಬಂತು. ಖುಷಿ ಆಗುತ್ತೆ. ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ, ಪ್ರತಿಯೊಂದು ಸೀನ್ಗೂ ತಲೆ ಕೆಡಿಸ್ಕೊತಾರೆ. ಆಮೇಲೆ ನೀವು ಹಿಂಗೆ ಮಾಡಿರಿ, ನಿಮ್ಮ ಕ್ಯಾರೆಕ್ಟರ್ ಹಿಂಗೆ ಚೆನ್ನಾಗಿರುತ್ತೆ. ಆದರೆ ನಾನೇನೋ ಫ್ಲೋಲ್ಲಿ ಮಾತಾಡ್ಬೇಕಾದ್ರೆ ರಿಯಲ್ ಎಕ್ಸ್ಪ್ರೆಷನ್ಸ್ ಬರುತ್ತಲ್ಲ, ಈ ಎಕ್ಸ್ಪ್ರೆಷನ್ಸ್ ಎಲ್ಲ ಅಲ್ಲಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಓಕೆ, ಇನ್ನು ನಿಮಗೆ ಎಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಹೇಳಿದ ಮಾತನ್ನ ಕೇಳೋಂತ ಗಂಡ ಸಿಕ್ಕಿದ್ದಾರೆ. ಮಾತೇ ಆಡಲ್ಲ. ಸೊ ಹೇಗೆ ರಿಯಲ್ ಲೈಫಲ್ಲಿ ಹೆಂಗೆ? ಅವರು ಅಷ್ಟೇ ಹೇಳ್ತಿರ್ತಾರೆ, ಈ ಥರ ಮಾಡಿ ಚೆನ್ನಾಗಾಗತ್ತೆ ಇಂಪ್ರೂವೈಸೇಷನು. ಯಾಕಂದರೆ ಡೈಲಾಗ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವ ನನಗೆ. ಸೊ ಇದನ್ನು ಈ ಥರ ಹೇಳಿ ಕನ್ವೆ ಆಗತ್ತೆ ಅಂತ. ಇನಿಷಿಯಲಿ ನಂಗೆ ತುಂಬ ಕಷ್ಟ ಆಗಿತ್ತು ಕ್ಯಾರೆಕ್ಟರು ನಾನು ಸ್ಟಾರ್ಟ್ ಮಾಡಿದಾಗ. ಅವರು ಮಾಧವ ಅವರು ಅಂತಲ್ಲ, ಇಡೀ ದ ಹೋಲ್ ಟೀಮ್ ನನಗೆ ತುಂಬಾ ಸಪೋರ್ಟ್ ಮಾಡ್ತು. ಯಾಕಂದರೆ ನಂಗೆ ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದೆ. ನಾನು ಇದನ್ನು ಹೆಂಗೆ ಕ್ಯಾರಿ ಮಾಡಬೇಕಂತ ನಂಗೆ ಗೊತ್ತಾಗಿರಲಿಲ್ಲ. ಬಿಕಾಸ್ ಇದು ನೆಗೆಟಿವ್ ಅಲ್ಲ, ಬಟ್ ಆ ಥರ ಕಾಣುತ್ತೆ ಅದು. ಸೊ ಹೊರಗಡೆ ತುಂಬ ಕಷ್ಟ ಆಯಿತು ನನಗೆ. ಸೊ ಎಲ್ಲರೂ, ಮೀನಮ್ಮ ಆಗಲಿ, ಅಮ್ಮು ಆಗಲಿ, ಅತ್ತೆ ಮಾವ, ಕೇಶವ ಅವರು, ವಲ್ಲಭ, ಎವ್ರಿಬಡಿ, ಚಿಕ್ಕಪ್ಪನಿಂದ ಹಿಡಿದು ರಕ್ಷಾ, ಎಲ್ಲರೂ ಅಷ್ಟೇ, ಇಲ್ಲ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾಡಿ ಅಂತ. ಇಲ್ಲಿ ಏನಕ್ಕೆ ನಂದಗೋಕುಲ ಜನಗಳಿಗೆ ಇಷ್ಟ ಆಗಿದೆ ಅಥವಾ ಜನಗಳು ಪ್ರೀತಿ ಮಾಡ್ತಿದ್ದಾರೆ ಅಂದರೆ, ನಾವು ನಂದಗೋಕುಲ ಆನ್ ಸ್ಕ್ರೀನ್ ಏನಿದ್ದೀವಿ, ಆಫ್ ಸ್ಕ್ರೀನ್ ಅದೇ ಥರ ಇದ್ದೀವಿ. ಈಗ ಅಮ್ಮು ಹೇಳಿದ್ಲು, ಒಬ್ರ ಜೊತೆ ಒಬ್ಬರು ನಿಂತ್ಕೋತಾರೆ ಅಂತ. ನಾವು ಒಂದು ಸೀನ್ ಮಾಡಬೇಕಾದ್ರೆ ನಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಅಥವಾ ತಪ್ಪಾದರೆ ಪ್ರತಿಯೊಬ್ಬರು ಬಂದು ಅದನ್ನು ಹೇಳ್ತಾರೆ, ಈ ಥರ ಮಾಡೋಣ, ಈ ಸೀನ್ ಹಿಂಗೆ ಚೆನ್ನಾಗಿ ಬರುತ್ತೆ.
ನೀನು ಚೆನ್ನಾಗಿ ಕಾಣಿಸ್ತೀಯಾ ಈ ಥರ ಹೇಳ್ತಾರೆ. ಸೊ ಅದರಿಂದ ಒಬ್ರಿಗೊಬ್ರು ಇದು ಲಿಂಕು. ಯಾರಿಗೆ ಏನಾದರೂ ತೊಂದರೆ ಆದರೆ ಅಥವಾ ಚೆನ್ನಾಗಿ ಬರ್ತಿಲ್ಲ ಅಂದರೆ ಎಲ್ಲರೂ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಮಾಧವಣ್ಣ ಹೇಗೆ ಅಂದ್ರೆ ಇವ್ರ ಹಸ್ಬೆಂಡ್ ಕ್ಯಾರೆಕ್ಟ್ರು ಒಂಥರ ಡಿಕ್ಷನರಿ ಇದ್ದಂಗೆ. ಏನ್ ಕ್ವೆಶ್ಚನ್ ಕೇಳಿದ್ರು ಅವ್ರ ಹತ್ರ ವಿಕಿಪೀಡಿಯಾ ವಿಕಿಪೀಡಿಯಾ ವಿತ್ ಬ್ರೀಫ್ ಸಾರಾಂಶ ಸಮೇತ ಹೇಳಿರ್ತಾರೆ. ಅಂಡ್ ಹಿ ಸೂಟ್ಸ್ ಫಾರ್ ಎವ್ರಿಬಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನೇನೋ ಕಾರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಇವ್ರಿಗೆ ಅದು ಇದು ಲೈಕ್ ಅದು ಹೋಗ್ಲಿಲ್ಲ ತಲೆಗೆ ಅಂದ್ರೆ ಅವ್ರಿಗೆ ಅದು ಹೋಗಿರುತ್ತೆ. ನಾನು ಬುಕ್ಸ್ ತುಂಬಾ ಓದ್ತೀನಿ, ಬುಕ್ಸು ಅವ್ರು ನನ್ನ ಜೊತೆ ಬುಕ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ. ಎಲ್ಲಾನು ತಿಳ್ಕೊಂಡಿದ್ದಾರೆ. ಓಕೆ, ಸೊ ಇವಾಗ ಅವ್ರು ನಾನು ಕೇಳ್ದೆ ಅಲ್ವಾ, ನಿಮ್ದು ನಿಂತಲ್ಲಿ ನಿಲ್ಲಲಾರೆ ಆಹಾ ಅಂತ ಆಡಿದಾಯ್ತು. ಇವಾಗ ಸೊ ಅದೇ ತರ ಯಾರಾದ್ರೂ ರಿಯಲ್ ಆಗಿ ಕಾಲೇಜ್ ಲೈಫ್ ಅಲ್ಲಿ ಏನಾದ್ರು ಚೇಡ್ಸಿರೋರು ಇದಾರಾ? ಇಲ್ಲ 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 ಇಲ್ಲ, ವಾಪಸ್ ಹೊಡೆದ್ ಬಂದಿರ್ತಾಳೆ ಇವಳು ಆ ತರದವಳು. ಹೌದಾ? ಅದೇ ನಾನು ಹೇಳ್ದೆ ಗೊತ್ತಾ ಅವಾಗ್ಲೇ. ಅದೇ ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ಹುಡುಗಿ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನಂದಗೋಕುಲ ಸೀರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ ತರ ಎಲ್ಲ. ಹೇಳು ಅಕ್ಕಂದ್ರು ಸವಾಸ ಮಾಡಿ. ಹೌದು, ಅವ್ರು ಸವಾಸ ಮಾಡಿ ಅನ್ಸುತ್ತೆ. ವಯಸ್ಸಾದವ್ರು ಸವಾಸ ಮಾಡಿ ಹೇಳು. ಹೌದು, ವಯಸ್ಸಾದವ್ರು ಸವಾಸ ಮಾಡಿ. ಇಲ್ಲ ನೋಡಿದ್ರು ಬಿಡಿ ಫಸ್ಟ್ ಹೆಂಗಿದ್ರು ಇವರು ಅಂತ. ಏನ್ ಬೈಕ್ ನೇನೆ ಹೋಗಿ ಗುದ್ಸೋರಲ್ವಾ ಇವರು? ವಲ್ಲಭನ್ ಬೀಳ್ಸೇ ಬಿಟ್ರು. ಹೇಳ್ಬೇಕು, ವಲ್ಲಭ ಆನ್ ಸ್ಕ್ರೀನ್ ಅಲ್ಲಿ ಏನೇನ್ ರೇಗ್ಸಿ ಬೈತಿದ್ರು ಎಲ್ಲ ಅವ್ರದ್ದು ಸ್ವಂತ ಡೈಲಾಗ್ ಅದು. ಹೌದಾ? ನೋಡ್ತಿದಂಗೆ ಹೇಳೋದು. ಇವ್ರದ್ದು ಪೇರ್ ಬಗ್ಗೆ ಕೇಳಿದ್ರಲ್ಲ, ನಂಗೆ ಕೇಳಲ್ವಾ? ಏನಷ್ಟೇ ಚೆನ್ನಾಗಿ ಆಗ್ತಿದ್ದೀರಾ, ಟಾಮ್ ಅಂಡ್ ಜೆರಿ ತರ ಇರೋರು ನೀವು. ನಿಮ್ನ ಕೇಳಲಿಲ್ಲ ಅಂದ್ರೆ ಹೆಂಗೆ? ಹೇಳಿ ಹೇಳಿ ಕೇಳೋಣ, ಎಲ್ಲರೂ ಕೇಳೋಣ ಅಲ್ವಾ? ಕೇಳೋಣ ಪ್ಲೀಸ್. ನನ್ಗಂತೂ ಕುತೂಹಲ ಇದೆಪ್ಪ, ಹೇಳಿ ಹೇಳಿ. ಫುಲ್ ಲೆವೆಲ್ ತರ್ಲೆ ಆಯ್ತಾ. ಇಬ್ರು ಆಫ್ ಸ್ಕ್ರೀನು ಜಗಳ ಆಡ್ತಾ ಇರ್ತೀವಿ. ನಿನ್ನೆ ಒಂದು ಹೊಡಿಯೋದ್ ಇಸಿ ಆಯ್ತು. ಫುಲ್ ಹೊಡೆದಾಗ ನಾನು ಅಲ್ಲೇ ಶ್ರವಣ್ ಸರ್ ನಂಗೆ ನಿಜ ಹೊಡಿತಿದ್ದಾರೆ ಇವರು ಅಂತ. ನಿಜ ನಿಜ ಹೊಡೆದು ಹೊಡ್ಸ್ಕೊತಾಳೆ. ಹೈಟ್ ಮ್ಯಾಚ್ ಆಗುತ್ತಾ ಇವ್ರದ್ದು? ನಾನ್ ತಿರುಗ್ಸಿ ಹಿಂಗ್ ಹೊಡೆಯೋ ಜೊತೆಗೆ ಹೊಡೆದ್ಬಿಟ್ಟಿರ್ತಾರೆ. ಆ್ಯಂಡ್ ನನಗೆ ಒಂದ್ಸಲಿ ಅವ್ರಿಗೆ ರೀಲ್ಸ್ ಕಳಿಸ್ತಾ ಇರ್ತಾರೆ ಆಫ್ ಸ್ಕ್ರೀನ್ ಅಭಿಯಾಗಿ ಆಯ್ತಾ. ಅವಾಗಲೂ ಫುಲ್ಲು ನನಗೆ ರೋಸ್ಟ್ ಮಾಡೋದಂತ, ನೀವು ಇಲ್ಲೂ ಬಿಡಲ್ವಲ್ಲ ನನ್ನ ಅಂತ ಹೇಳ್ತಾ ಇರ್ತೀನಿ. ಬಟ್ ಅದೆಲ್ಲ ಲೈಕ್ ಅಂದರೆ ಈಗ ಫುಲ್ ಕಿತ್ತಾಡೋದು ರೇಗ್ಸೋದು ಅದೆಲ್ಲ ಸೈಡಲ್ಲಿ ಇಟ್ಟರೆ ಹಿ ಈಸ್ ವೆರಿ ಗುಡ್ ಪರ್ಸನ್. ಅಂದರೆ ನಂಗೆ ಡೇ ಒನ್ನಿಂದನೂ ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಅಂದರೆ ಇದನ್ನ ಹಿಂಗೆ ಮಾಡು, ಇಲ್ಲಿ ಈ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಹಿಂಗೆ 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 ಅಂತೆಲ್ಲ, ಇದನ್ನು ಈ ಥರ ತಗೋ ಅಂತೆಲ್ಲ. ಹಿಂಗಾಗೋಗಿದೆ ಅಂದರೆ ಫಸ್ಟ್ ನನಗೆ ಅನಿಸಿತ್ತು ನಾನು ಏನಾದ್ರು ನಗಾಡಿದ್ರೆ ಕೋಪ ಬರ್ತಿತ್ತ ಇವರಿಗೆ ಅಂತ ಎಲ್ಲ. ಇವಾಗ ನನ್ನ ಜೊತೆ ಸೇರ್ಕೊಂಡು ಅವರು ನಗಾಡ್ತಿರ್ತಾರೆ. ಓಕೆ, ನಿಮಗೆ ಇನ್ನೊಂದು ವಿಷಯ, ಕ್ವಾಟ್ಲೆ ಕಿಚನಲ್ಲಿ ನೀವು ರನ್ನರ್ ಅಪ್ ಆಗಿದ್ರಲ್ವಾ? ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಈಗೇನೋ ನಮ್ಮ ಮೀನಮ್ಮ ಅವರು ಒಂದು ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಬಂದ್ಬಿಟ್ರಪ್ಪ. ನಂದಗೋಕುಲದ ಸೊಸೆದಿರು ಇನ್ನು ಮುಂದಿನ ದಿನದಲ್ಲಿ ನಂದಗೋಕುಲದಲ್ಲಿ ಇರ್ತಾರಾ ಅನ್ನೋ ಒಂದು ಪ್ರಶ್ನೆ ಬಂದಿದೆ ಇವಾಗ ನಮಗೆ. ಅದಕ್ಕೆ ನೀವೇ ಉತ್ತರ ಕೊಡಬೇಕು. ಅಂದ್ರೆ ಒಬ್ರೇನೋ ಕ್ವಾಟ್ಲೆ ಕಿಚನ್ ಹೋಗ್ಬಿಟ್ಟು ಬಂದ್ರು, ಇಬ್ರು ಸೊಸೆದಿರು ನಂದಗೋಕುಲದಲ್ಲೇ ಉಳ್ಕೊಳ್ತಾರಾ ಇಲ್ಲ? ಹೌದು, ಇನ್ನ ನಮ್ಗೆ ತುಂಬಾ ಜವಾಬ್ದಾರಿ ಇದೆ, ಇನ್ನ ಏನೇನೋ ಕೆಲಸ ಇದೆ. ಮಾವ ಹೇಳ್ತಾರೆ ಒಂದೊಂದೇ ಮಾಡ್ಬೇಕು. ಆಮೇಲೆ ಅತ್ತೆನ ಬಿಟ್ಟು ಹೋಗಕ್ ಆಗಲ್ಲ ಆಕ್ಚುಲಿ. ನಾವು ಎಲ್ಲೂ ಹೋಗಲ್ಲ ನಾವು ಅತ್ತೆ ಬಿಟ್ಟು. ಹೌದಾ? ಇದೇ ಮಾತಾ? ನೀವು ಎಲ್ಲೂ ಹೋಗಲ್ವಾ? ಸತ್ಯ ಹೇಳ್ಬೇಕು, ಮಹಾಲಕ್ಷ್ಮಿ ಹಬ್ಬ ಇವತ್ತು, ವರಮಹಾಲಕ್ಷ್ಮಿ ಹಬ್ಬ. ನಾನ್ ಅನ್ಕೊಂಡೆ ಅಮ್ಮನ್ ಏನಾದ್ರೂನು ಹೈಯರ್ ಸ್ಟಡೀಸಿಗೆ ಅಂತ ಫಾರಿನ್ಗೆ ಏನಾದ್ರು ಕಳಿಸ್ತಾರಾ? ಫಾರಿನ್ಗೆ ಹೋಗಿದ್ದಾರೆ ಅಮ್ಮು ಅಂತ ನಾವ್ ಅನ್ಕೊಳ್ಳುವಾಗ ಏನಾದ್ರು ಬಿಗ್ ಬಾಸ್ ಅಲ್ಲಿ ಏನಾದ್ರು ನಾನು ನೋಡ್ತಿದ್ದೀನಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಯಾರು ಬಿಗ್ ಬಾಸ್ ಹೋಗ್ತಾರೆ ಅಂತಂದ್ರೆ ಎಲ್ಲ ನಂದಗೋಕುಲ ಬಿಟ್ಟು ಹೇಗೆ ಹೋಗ್ಲಿ ಅಂತ. ಅಂಡ್ ತುಂಬಾ ಜನ ಐ ಮೀನ್ ನನ್ ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಡ್ರೈವರು ಕೇಳಿದ್ರೆ ಮ್ಯಾಮ್ ನೀವು ಬಿಗ್ ಬಾಸಿಗೆ ಹೋಗ್ತೀರಾ ಅಂತ. ನಂಗೆ ಗೊತ್ತಿಲ್ಲ ಏನಕ್ಕೆ ಕೇಳ್ತಿದ್ದಾರೆ ಅಂತ. ಆ್ಯಂಡ್ ಲೈಕ್ ಊರ್ನವ್ರು ಇರೋದ್ರಿಂದ ಚಾನಲಲ್ಲಿ ಸ್ವಲ್ಪ ಪರಿಚಯ ಇದ್ದಾರೆ. ಅವರು ಬಾ, ಅದು ನಮ್ಮ ಮನೆ ಹತ್ರನೇ, ಸೊ ಶೂಟಿಂಗ್ ಆಗ್ತಿದ್ದು, ಬಾ ಅಂತ ಕರೆದ್ರು. ಸುಮ್ಮನೆ ಹೋಗಿದ್ದ. ಮೇ ಬಿ ಅದಕ್ಕೆ ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಎಲ್ಲ ಕಡೆ ಕೇಳ್ತಿದ್ದಾರೆ ನೀವು ಬಿಗ್ ಬಾಸಿಗೆ ಹೋಗ್ತೀರಾ ಅಂತ. ಸೊ ನೋ, ಐ ಮೀನ್ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಫಿ ಸಿಗಲ್ಲ ಅಂತನಾ? ಕರೆಕ್ಟ್, ಡಿಕಾಕ್ಷನ್ ಸಿಗಲ್ಲ ಅಂತ. ಸೊ ಇವಾಗ ನೀವು ಮೂವರಲ್ಲಿ, ಈಗ ನಿಮ್ಗೆ ಹೇಳಿ ಅಮ್ಮು, ನಿಮ್ ಮೂವರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ? ನಾನು ಹೋದ್ರೆ ಫಸ್ಟೇ ಕಳಿಸ್ತೇವೆ, ಏನು ಕಂಟೆಂಟ್ ಸಿಗಲ್ಲ ನನ್ನಿಂದ. ಗೊತ್ತಿಲ್ಲ.
ಯಾರು ಹೋಗ್ಬೇಕಮ್ಮ ನೀವೇ ಹೇಳಿ, ಕಿರಿಯೋರಲ್ವಾ, ಯಾರನ್ನ ಅಕ್ಕಂದ್ರಲ್ಲಿ ಇಬ್ರನ್ನ ಯಾರು ಕಳಿಸ್ತೀರಾ? 3 ಜನ ಒಟ್ಟಿಗೆ ಹಾಕ್ಬಿಡ್ಬೇಕು. ಮೂರು ಜನ ಒಟ್ಟಿಗೆ ಹೋಗೋದಿದ್ರೆ ನಾನು ಹೋಗ್ತೀನಿ. ಒಂದ್ ಕೆಲಸ ಮಾಡೋಣ, ನಂದ ಗೋಕುಲನೇ ಶಿಫ್ಟ್ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅತ್ತೆ ಅಂತ ಮಿಸ್ ಅದೇ ಒಂದು ಸೀಸನ್ ಮಾಡ್ಬಿಟ್ರೆ ಫುಲ್ ಚೆನ್ನಾಗಿರುತ್ತೆ. ಅತ್ತೆ ರಕ್ಷಾ ನಿಮ್ಗೆ ಏನು ಗಾಸಿಪ್ ಗಿರಿಜಾ ಫುಲ್ ಚೆನ್ನಾಗಿ ಗ್ಯಾರಂಟಿ. ಇದು ನೋಡ್ಬಿಟ್ಟು ನನಗೆ ಹೆಂಗೊಂದು ಬೈತಾರೆ ಅಂದ್ರೆ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ಅಣ್ಣನ ಮಗಳಲ್ವಾ ಪಾಪ ಅವ್ರು ಮಾತಾಡಿದ್ರೆ ಸ್ವಲ್ಪ ಮೀನಮ್ಮ ಅಂತ ಅಂದ್ಬಿಟ್ಟು ಬರ್ತಾರಲ್ಲ, ಮೀನಾ ಫ್ರೆಂಡ್ ಗಿರಿಜಾ ಆಫ್ ಸ್ಕ್ರೀನ್ ಅಲ್ಲಿ ಜಲಜ ಆಗಿರ್ತಾರೆ. ಓಕೆ, ಸೊ ಹಬ್ಬದ ದಿನ ಬಂದು ನಮ್ಮ ಜೊತೆಗೆ ಇಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಿಮ್ಮೂವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.